Hi everyone, welcome back to our channel. Today's session we are going to discuss English questions. In KASD exam ಇದೆ 25ಗೆ. For that reason we are going to do a revision classes. Before going to that, ಇನ್ನು ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಐ ಹೋಪ್ ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. Let's see the questions. Fill in the blanks based on a tense. Raju always dash excuses for not doing the work. ಸೊ ಇಲ್ಲಿ ಕೊಟ್ಟಿರೋ ವರ್ಬ್ನ ನಾವು ಸೂಟೇಬಲ್ ಟೆನ್ಸ್ ಯಾವುದು ಸೂಟೇಬಲ್ ಆಗುತ್ತೆ ಆ ವರ್ಬ್ನ ನಾವು ಫಿಲ್ ಮಾಡಬೇಕು. ಮೇಕ್ಸ್, ಹ್ಯಾವ್ ಮೇಡ್, ಮೇಕ್ ಅಂಡ್ ಆರ್ ಮೇಕಿಂಗ್ ಅಂತ ಇದೆ. ಸೊ ಇಲ್ಲಿ ಯಾವ ಟೆನ್ಸು ಕರೆಕ್ಟ್ ಫಾರ್ಮ್ ಆಗುತ್ತೆ? ರಾಜು ಆಲ್ವೇಸ್ ಎಕ್ಸ್ಕ್ಯೂಸಸ್ ಫಾರ್ ನಾಟ್ ಡೂಯಿಂಗ್ ದ ವರ್ಕ್. ಸೊ ಮೇಕ್ಸ್ ಅನ್ನೋದು ನಾವು ಪ್ರೆಸೆಂಟ್ ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ಹ್ಯಾವ್ ಮೇಡ್ ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಇದು ಇಂಡಿಕೇಟ್ ಮಾಡುತ್ತೆ. ಮೇಕ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ಆರ್ ಮೇಕಿಂಗ್ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ಸೊ ಇಲ್ಲಿ ರಾಜು ಆಲ್ವೇಸ್ ಡ್ಯಾಶ್ ಎಕ್ಸಸೈಸ್ ಫಾರ್ ಡೂಯಿಂಗ್ ದ ವರ್ಕ್ ಅಂತಂದರೆ ಇಟ್ ಈಸ್ ಅ ಡೈಲಿ ಪ್ರೋಸೆಸ್ ಆಗಿದೆ. ಸೊ ಫಾರ್ ದ್ಯಾಟ್ ರೀಸನ್ ಇಲ್ಲಿ ನಾವು ಯಾವ ಫಾರ್ಮ್ ಆಫ್ ವರ್ಬ್ನ ಯೂಸ್ ಮಾಡಬೇಕು ಅಂತಂದರೆ ಮೇಕ್ಸ್ ಅಂದರೆ ಪ್ರೆಸೆಂಟ್ ಟೆನ್ಸ್ನ ನಾವಿಲ್ಲಿ ಯೂಸ್ ಮಾಡಬೇಕು. ಏನಾಗುತ್ತೆ? ರಾಜು ಆಲ್ವೇಸ್ ಮೇಕ್ಸ್ ಎಕ್ಸ್ಕ್ಯೂಸಸ್ ಫಾರ್ ನಾಟ್ ಡೂಯಿಂಗ್ ದ ವರ್ಕ್. ಸೊ ಮೇಕ್ಸ್ ಅನ್ನೋದು ಏನಾಗಿದೆ? ಪ್ರೆಸೆಂಟ್ ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ. So makes will be the correct option because it is showing a regular habit. Of a regular habit is always in a present tense. ಅಂದರೆ ನಮ್ಮ ದಿನಚರಿನ ನಾವು ರೆಗ್ಯುಲರ್ ಆಗಿ ಹೇಳ್ತಾ ಹೋದಾಗ ನಾವು ಪ್ರೆಸೆಂಟ್ ಟೆನ್ಸ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಸೊ ಫಾರ್ ದ್ಯಾಟ್ ರೀಸನ್ ರೆಗ್ಯುಲರ್ ಹ್ಯಾಬಿಟ್ ಆಗಿರೋದ್ರಿಂದ ನಾವಿಲ್ಲಿ ಪ್ರೆಸೆಂಟ್ ಟೆನ್ಸ್ ಅಂದರೆ ಮೇಕ್ಸ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಕ್ವಶನ್ಗೆ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಎ ಈಸ್ ದ ಕರೆಕ್ಟ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೇಸ್ಡ್ ಆನ್ ಮಾಡಲ್ಸ್ ಅಂದರೆ ಮಾಡಲ್ ಆಕ್ಸಿಲರಿ ಮೇಲೆ ಕೇಳಿದ್ದಾರೆ. ಆಲ್ ದ ವೆಹಿಕಲ್ ಡ್ಯಾಶ್ ಸ್ಟಾಪ್ ಅಟ್ ಅ ರೆಡ್ ಟ್ರಾಫಿಕ್ ಲೈಟ್. ಎಲ್ಲ ವೆಹಿಕಲ್ಲು ರೆಡ್ ಲೈಟಲ್ಲಿ ಸ್ಟಾಪ್ ಆಗ್ತವೆ. ಕ್ಯಾನ್, ಮೇ, ಆಟ್ ಟು, ಮಸ್ಟ್. ಸೊ ಕ್ಯಾನ್ ಯಾವಾಗ ಯೂಸ್ ಮಾಡ್ತೀವಿ ನಾವು? ಫಾರ್ ಕ್ಯಾನ್ ಆ್ಯಂಡ್ ಮೇ ನಾವು ಯಾವ ಸಿಚುವೇಶನಲ್ಲಿ ಏನಾದರೂ ಪರ್ಮಿಷನ್ ಕೇಳಬೇಕಾದ್ರೆ ನಾವು ಈ ಮೇ ಐ ಕಮ್ ಇನ್, ಕೆನ್ ಐ ಯೂಸ್ ದಿಸ್ ಪೆನ್. ಸೊ ಈ ರೀತಿ ಪರ್ಮಿಷನ್ ಕೇಳಬೇಕಾದ್ರೆ ನಾವು ಈ ಕ್ಯಾನ್ ಮತ್ತು ಮೇನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಮಸ್ಟ್ ಯಾವಾಗ ಯೂಸ್ ಮಾಡ್ತೀವಿ? ಏನಾದರೂ ಸರ್ಟೆನ್ ಕಂಡೀಷನ್ನು ಆಬ್ಲಿಗೇಷನ್ ಇದ್ದಾಗ, ಅದನ್ನ ನಾವು ಮಾಡಲೇಬೇಕು ಅಂತ ಕಂಡೀಷನ್ ಇದ್ದಾಗ ನಾವು ಈ ಮಸ್ಟ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಏನಿದೆ? ಆಲ್ ದ ವೆಹಿಕಲ್ಸ್, ಇದು ಕಂಪಲ್ಸರಿ ಡ್ಯೂಟಿ ಆಗಿದೆ. ಏನು? ರೆಡ್ ಲೈಟ್, ಟ್ರಾಫಿಕಲ್ಲಿ ರೆಡ್ ಲೈಟ್ ಬಂದರೆ ಸ್ಟಾಪ್ ಆಗೋದು. ಸೊ ಈ ಮಸ್ಟ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ಪರ್ಟಿಕ್ಯುಲರ್ಗೆ ಏನಾದರೂ ಕಂಡೀಷನ್ಸು ರೂಲ್ಸ್ ಇದ್ದಾಗ ನಾವು ಇದನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಏನು ಬರುತ್ತೆ? ಆಲ್ ದ ವೆಹಿಕಲ್ಸ್ ಮಸ್ಟ್ ಸ್ಟಾಪ್ ಅಟ್ ಅ ರೆಡ್ ಟ್ರಾಫಿಕ್ ಲೈಟ್. ಅಂದರೆ ರೆಡ್ ಟ್ರಾಫಿಕ್ ಲೈಟ್ ಬಂದಾಗ ಎಲ್ಲರೂ ಮಸ್ಟ್ ಆ್ಯಂಡ್ ಶುಡ್ ಆಗಿ ನಾವು ಸ್ಟಾಪ್ ಆಗಬೇಕು. ಅರ್ಥ ಆಯ್ತಲ್ವ? ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಡಿ. ದ ರೂಲ್ ಫಾರ್ ಯೂಸಿಂಗ್ ಅ ಮಾಡಲ್ ಮಸ್ಟ್ ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ಇಟ್ ಶುಡ್ ಬಿ ಯೂಸ್ಡ್ ಟು ಕನ್ವೆ ಆಬ್ಲಿಗೇಷನ್ ಆಗಿರ್ಬೋದು, ಡ್ಯೂಟಿ, ನೆಸೆಸಿಟಿ ಅಥವಾ ಯಾರಾದರೂ ಅಡ್ವೈಸ್ ಕೊಟ್ಟಾಗ. ಫಾರ್ ಅಬ್ಲಿಗೇಷನ್ ಮತ್ತು ಡ್ಯೂಟಿ ಏನಾದರೂ ರೂಲ್ಸು ರೆಗ್ಯುಲೇಷನ್ಸು ಫಾಲೋ ಮಾಡಬೇಕಾದಾಗ, ಏನಾದರೂ ಆಬ್ಲಿಗೇಷನ್ಸ್ ಇದ್ದಾಗ, ಸೊ ನಾವಿವಾಗ ಈ ರೂಲ್ಸ್ನ ಫಾಲೋ ಮಾಡಬೇಕು ಅಂತಿದ್ದಾಗ ಮಸ್ಟ್ ಆ್ಯಂಡ್ ಶುಡ್ ಅಂದರೆ ಅಲ್ಲಿ ಕಂಡೀಷನ್ ಇದೆ, ನಾವು ಆ ರೂಲ್ಸ್ನ ಫಾಲೋ ಮಾಡಲೇಬೇಕು. ಸೊ ಇನ್ ದ್ಯಾಟ್ ಸಿಚುವೇಶನ್ ವಿ ಯೂಸ್ ಅ ಮಸ್ಟ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಚೂಸ್ ದ ಕರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಫ್ರಮ್ ಅ ಆಪ್ಷನ್. ಸೊ ಅವರು ಡೈರೆಕ್ಟ್ ಕೊಟ್ಟಿದ್ದಾರೆ, ನಾವು ಅದನ್ನು ಇಂಡೈರೆಕ್ಟಿಗೆ ಕನ್ವರ್ಟ್ ಮಾಡಬೇಕು. ಏನಿದೆ? ಧೃತಿ ಸೆಡ್ ಐ ಡೋಂಟ್ ಲೈಕ್ ಎಕ್ಸಾಮಿನೇಷನ್. ಸೊ ಡೈರೆಕ್ಟ್ ಸ್ಪೀಚ್ ಇದೆ, ನಾವು ಅದನ್ನು ಇಂಡೈರೆಕ್ಟ್ ಮಾಡಬೇಕು. ಸೊ ಐ ಡು ನಾಟ್ ಲೈಕ್ ಎಕ್ಸಾಮ್ಸ್ ಅನ್ನೋದು ಯಾವ ಟೆನ್ಸಲ್ಲಿದೆ? ಪ್ರೆಸೆಂಟ್ ಟೆನ್ಸಲ್ಲಿದೆ. ಸೊ ನಾವಿಲ್ಲಿ ಡೂ ಯೂಸ್ ಮಾಡ್ತೀವಿ. ಯಾಕೆ? ಪ್ರೊನೌನ್ ಏನಿದೆ? ಐ ಇದೆ.
ಸೊ ಇದು ಇಂಡೈರೆಕ್ಟ್ ಮಾಡಿದಾಗ ಏನಾಗುತ್ತೆ, ಧೃತಿ ಸೆಡ್ ದ್ಯಾಟ್, ಫಸ್ಟ್ ಆಪ್ಷನ್ ಏನಿದೆ, ಡು ನಾಟ್ ಲೈಕ್ ಅ ಎಕ್ಸಾಮಿನೇಷನ್, ಇದು ಕರೆಕ್ಟ್ ಇದೆನಾ? ಡು ನಾಟ್, ಡೂನ ಯೂಸ್ ಮಾಡಿದ್ದಾರೆ, ಇದು ಕರೆಕ್ಟ್ ಇದೆನಾ? ನೋ. ಯಾಕೆ ಕರೆಕ್ಟ್ ಇಲ್ಲ? ನಾವು ಈ, ಶಿ, ಇಟ್ ಈ ಪ್ರೊನೌನ್ ಜೊತೆಗೆ ನಾನು ಪ್ರೀವಿಯಸ್ ಕ್ಲಾಸಲ್ಲೂ ಕೂಡ ಹೇಳಿದ್ದೆ, ಈ ಶಿ ಇಟ್ ಜೊತೆಗೆ ನಾವು ಯಾವ ಫಾರ್ಮ್ ಆಫ್ ಡೂ ಫಾರ್ಮ್ನ ಯೂಸ್ ಮಾಡ್ತೀವಿ, ಡಸ್ನ ಯೂಸ್ ಮಾಡ್ತೀವಿ. ಈ ಪ್ರತಿ ಬಾರಿ ಹೇಳ್ತಿದ್ದೀನಿ, ಯಾಕಂದರೆ ಎರರ್ ಕಂಡುಹಿಡಿಬೇಕಾದ್ರೂ ಕೂಡ ಬೇಕು. ಆ್ಯಕ್ಟಿವ್ ವೈಸಿಂದ ಪ್ಯಾಸಿವ್ ವೈಸಿಗೆ ಮಾಡಬೇಕಾದ್ರೂ ಡೂ ಡಸ್ ಯಾವುದು ಪ್ರೊನೌನ್ ಜೊತೆಗೆ ಬಳಸ್ಬೇಕು ಅನ್ನೋದು ಬೇಕು. ನೆಕ್ಸ್ಟ್ ಡೈರೆಕ್ಟ್ ಇಂಡೈರೆಕ್ಟ್ ಆಗಿರ್ಬೋದು. ಟೆನ್ಸಲ್ಲಿ ತುಂಬಾ ಬೇಸಿಕ್ ಇದು, ಯಾವ ಪ್ರೊನೌನ್ ಜೊತೆಗೆ ನಾವು ಯಾವ ಫಾರ್ಮ್ನ ಯೂಸ್ ಮಾಡ್ಬೇಕನ್ನೋದು. ಸೊ ಅದು ಬೇಸಿಕ್ಕಾಗಿ ಗೊತ್ತಿದ್ರೆ ನಾವು ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು. ಬಟ್ ಇಲ್ಲಿ ಏನು ಯೂಸ್ ಮಾಡಿದ್ದಾರೆ, ಶಿ ಡು ನಾಟ್ ಅಂತ ಯೂಸ್ ಮಾಡಿದ್ದಾರೆ. ಶಿ ಜೊತೆಗೆ ಡೂ ಯೂಸ್ ಮಾಡ್ತೀವ ನಾವು? ನೋ. ಶಿ ಜೊತೆಗೆ ನಾವು ಡಸ್, ಈ ಶಿ ಇಟ್ ಅಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆಗೆ ನಾವು ಡಸ್ನ ಯೂಸ್ ಮಾಡ್ತೀವಿ. ಬಟ್ ಇವರಿಲ್ಲಿ ಡೂನ ಯೂಸ್ ಮಾಡಿದ್ದಾರೆ. ಸೊ ಆಪ್ಷನ್ 1 ಈಸ್ ದ ರಾಂಗ್. ಆಪ್ಷನ್ 1 ಎಲ್ಮೆಟ್ ಆಯಿತು. ಸೆಕೆಂಡ್ ಆಪ್ಷನ್ ಏನಿದೆ, ಧೃತಿ ಸೆಡ್ ದ್ಯಾಟ್ ಶಿ ಡಸ್ ನಾಟ್ ಲೈಕ್ ಎಕ್ಸಾಮಿನೇಷನ್ ಅಂತ ಇದೆ, ಇದು ಕರೆಕ್ಟ್ ಇದೆನಾ? ಎಸ್, ಇದು ಕರೆಕ್ಟ್ ಇದೆ. ಬಟ್ ಇದು ಪ್ರೆಸೆಂಟಲ್ಲಿ ಕೊಟ್ಟರೆ ನಾವು ಪಾಸ್ಟ್ ಇದನ್ನ ಮಾಡಬೇಕು. ಬಟ್ ಇವರು ಡಸ್ಸು ಪ್ರೆಸೆಂಟಲ್ಲಿ ಯೂಸ್ ಮಾಡ್ತೀವಿ. ಡೈರೆಕ್ಟಿಂದ ಇಂಡೈರೆಕ್ಟಿಗೆ ಮಾಡಬೇಕಾದಾಗ ಟೆನ್ಸು ಚೇಂಜ್ ಆಗುತ್ತೆ. ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಇದ್ದರೆ ಇಲ್ಲಿ ಪಾಸ್ಟ್ ಆಗುತ್ತೆ, ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದರೆ ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ. ಸೊ ಈ ರೀತಿ ಟೆನ್ಸು ಚೇಂಜ್ ಆಗುತ್ತೆ. ಸೊ ಫಾರ್ ದ್ಯಾಟ್ ರೀಸನ್ ನಾವೀಗ ಪಾಸ್ಟ್ ಟೆನ್ಸು ಮಾಡಬೇಕು. ಸೊ ಪಾಸ್ಟ್ ಟೆನ್ಸಲ್ಲಿ ಡಸ್ ಬರುತ್ತಾ? ನೋ, ಇಟ್ ಈಸ್ ಆಲ್ಸೋ ರಾಂಗ್. ನೆಕ್ಸ್ಟ್ ಥರ್ಡ್ ಆಪ್ಷನ್ ಏನಿದೆ, ಧೃತಿ ಸೆಡ್ ದ್ಯಾಟ್ ಡು ನಾಟ್ ಲೈಕ್ಡ್ ಎಕ್ಸಾಮಿನೇಷನ್ ಅಂತ ಇದೆ. ಇಲ್ಲಿ ಪ್ರೊನೌನೇ ಯೂಸ್ ಮಾಡಿಲ್ಲ ಅವರು. ಐ ಇದ್ದಿದ್ದು ಪ್ರೊನೌನ್ ಏನಾಗುತ್ತೆ, ಶಿ ಆಗುತ್ತೆ. ಬಟ್ ಹಿಯರ್ ದೆ ನಾಟ್ ಯೂಸ್ಡ್ ಅ ಪ್ರೊನೌನ್. ಸೊ ಇದು ಕೂಡ ಹೆಲ್ಮೆಟ್ ಆಯಿತು. ಫೋರ್ತ್ ಆಪ್ಷನ್ ಏನಿದೆ, ಧೃತಿ ಸೆಡ್ ದ್ಯಾಟ್ ಶಿ ಡಿಡ್ ನಾಟ್ ಲೈಕ್ ಎಕ್ಸಾಮಿನೇಷನ್. ಸೊ ಇಲ್ಲಿ ಡೂ ಇದೆ, ಇದು ಪ್ರೆಸೆಂಟ್ ಟೆನ್ಸ್ ಇಂಡಿಕೇಟ್ ಮಾಡುತ್ತೆ. ಸೊ ನಾವು ಡೈರೆಕ್ಟಿಂದ ಇಂಡೈರೆಕ್ಟ್ ಮಾಡಬೇಕಾದ್ರೆ ಟೆನ್ಸ್ ಚೇಂಜ್ ಆಗುತ್ತೆ, ಪಾಸ್ಟ್ ಆಗುತ್ತೆ. ಸೊ ಫಾರ್ ದ್ಯಾಟ್ ರೀಸನ್ ಡೂ ಬಿಕೇಮ್ ಅ ಡಿಡ್. ಅರ್ಥ ಆಯ್ತಲ್ಲ? ಧೃತಿ ಸೆಡ್ ದ್ಯಾಟ್ ಶಿ ಡಿಡ್ ನಾಟ್ ಲೈಕ್ ಎಕ್ಸಾಮಿನೇಷನ್. ಡಿಡ್ನ ನಾವು ಪಾಸ್ಟಲ್ಲಿ ಯೂಸ್ ಮಾಡ್ತೀವಿ. ಎಲ್ಲ ಪ್ರೊನೌನ್ ಜೊತೆಗೆ, ಆಲ್ ಪ್ರೊನೌನ್ ಜೊತೆಗೆ ನಾವು ಡಿಡ್ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಡಿಡ್ನ ನಾವು ಎಲ್ಲ ಪ್ರೊನೌನ್ ಜೊತೆಗೆ ಪಾಸ್ಟಲ್ಲಿ ಯೂಸ್ ಮಾಡ್ತೀವಿ. ಡೂನ ನಾವು ಐ ವಿ ಯು ದೇ ಜೊತೆಗೆ ಯೂಸ್ ಮಾಡ್ತೀವಿ. ಡಸ್ನ ನಾವು ಈ ಶೀಟ್ ಜೊತೆಗೆ ಯೂಸ್ ಮಾಡ್ತೀವಿ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಇಲ್ಲಿ? ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಅರ್ಥ ಆಯ್ತಲ್ವಾ? ಇಲ್ಲಿ ಪ್ರೆಸೆಂಟ್ ಇದೆ, ಪಾಸ್ಟ್ ಮಾಡಬೇಕಾದ್ರೆ ಡಿಡ್ ಬರುತ್ತೆ. ಐಡೆಂಟಿಫೈ ದ ಕರೆಕ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಸೊ ಅಂಡರ್ಲೈನ್ ಮಾಡಿದಾರಲ್ವ, ಅದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೇಳಿದ್ದಾರೆ. ಮೈ ಸಿಸ್ಟರ್ ಈಸ್ ವೆರಿ ಸ್ಮಾರ್ಟ್, ಶಿ ಗಾಟ್ ಆನ್ A+ ಆನ್ ಆಲ್ ಆಫ್ ಹರ್ ಟೆಸ್ಟ್. ಸೊ ಸ್ಮಾರ್ಟ್ ಅನ್ನೋದಕ್ಕೆ ಇವರು ಅಂಡರ್ಲೈನ್ ಮಾಡಿದ್ದಾರೆ. ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಬರುತ್ತೆ? ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್ ಅಂಡ್ ನೌನ್. ಸೊ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಗೊತ್ತಿರಬೇಕು. ಪಾರ್ಟ್ಸ್ ಆಫ್ ಸ್ಪೀಚ್ ಎಷ್ಟಿದ್ದಾವೆ? 8 ಇದ್ದಾವೆ. ವರ್ಬ್, ಅಡ್ವರ್ಬ್, ನೌನ್, ಪ್ರೊನೌನ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್ ಅಂಡ್ ಇಂಟರ್ಜೆಕ್ಷನ್. ಎಷ್ಟಿದ್ದಾವೆ? 1 2 3 4 5 6 7 8 ಇದ್ದಾವೆ. ಸೊ ನಿಮಗೆ ಇದ್ರ ಮೇಲೆ ಕೂಡ ಕ್ವಶನ್ಸು ಕೇಳ್ತಾರೆ. ಅಂಡರ್ಲೈನ್ ಮಾಡಿಬಿಟ್ಟು ಒಂದು ವರ್ಡ್ ಕೊಟ್ಬಿಟ್ಟು ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚು ಅಂತ. ಸೊ ಇಲ್ಲಿ ವರ್ಬ್, ವಾಟ್ ಈಸ್ ದ ಮೀನಿಂಗ್ ಆಫ್ ಅ ವರ್ಬ್? ವರ್ಬ್ ಈಸ್ ಅ ಆ್ಯಕ್ಷನ್ ವರ್ಡ್. ವರ್ಬ್ ಅಂತಂದ್ರೇನು? ಕ್ರಿಯಾಪದ. ಅಂದರೆ ನಾವೇನು ಆ್ಯಕ್ಷನ್ ಮಾಡ್ತೀವಿ ಅದನ್ನ ಅದು ಇಂಡಿಕೇಟ್ ಮಾಡುತ್ತೆ. ವರ್ಬ್ ಈಸ್ ಅ ವರ್ಡ್ ದಟ್ ಡಿಸ್ಕ್ರೈಬ್ಸ್ ಅ ಆ್ಯಕ್ಷನ್. ಅಂದರೆ ಏನು ಡಿಸ್ಕ್ರೈಬ್ ಮಾಡುತ್ತೆ? ಒಂದು ಆ್ಯಕ್ಷನ್ ಏನು ನಡೀತಾ ಇದೆ, ಆ್ಯಕ್ಷನು, ಅದನ್ನ ಅದು ಡಿಸ್ಕ್ರೈಬ್ ಮಾಡುತ್ತೆ. ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ವರ್ಬ್. ಎಕ್ಸಾಂಪಲ್, ವಾಕ್ ಆಗಿರ್ಬೋದು, ಈಟ್, ರೀಡ್. ಅಂದರೆ ಶಿ ವಾಕ್ಸ್ ಡೈಲಿ ಅಂತ ಇದೆ. ಅಂದರೆ ವಾಕ್ ಮಾಡ್ತಾಳೆ, ಅದನ್ನ ಡಿಸ್ಕ್ರೈಬ್ ಮಾಡುತ್ತೆ. ಆ್ಯಕ್ಷನ್ ಏನು ಮಾಡ್ತಾಳೆ ಅವಳು? ವಾಕ್ ಮಾಡ್ತಾಳೆ. ಅದು ಆ್ಯಕ್ಷನ್ ತಾನೇ, ವಾಕ್ ಮಾಡೋದು, ಮೂಮೆಂಟ್ ಆಗುತ್ತಾನೆ. ಸೊ ಇಟ್ ಡಿಸ್ಕ್ರೈಬ್ ದ ಆ್ಯಕ್ಷನ್ ಮೂಮೆಂಟ್ ಆಫ್ ಅನ್ ಆಬ್ಜೆಕ್ಟ್ ಅಥವಾ ಥಿಂಗ್ಸ್. ಇಟ್ ಈಸ್ ಕಾಲ್ಡ್ ಆಸ್ ಅ ವರ್ಬ್. ಈಟ್,
ಶಿ ಈಟ್ ಬ್ರೇಕ್ಫಾಸ್ಟ್ ಅಂದರೆ ಅವಳು ಆ್ಯಕ್ಷನ್ ಮಾಡ್ತಿದ್ದಾಳೆ, ಊಟ ಮಾಡ್ತಿದ್ದಾಳೆ, ಅಲ್ಲಿ ಒಂದು ಕ್ರಿಯೆ ನಡೀತಿದೆ, ಅದನ್ನು ಇಂಡಿಕೇಟ್ ಮಾಡೋದಕ್ಕೆ ನಾವು ವರ್ಬ್ ಅಂತ ಕರಿತೀವಿ. ಸೊ ವರ್ಬ್ ಅಂದರೆ ಅರ್ಥ ಆಯ್ತಲ್ವಾ? ಅ ವರ್ಬ್ ಇಸ್ ಎ ವರ್ಡ್ ದಟ್ ಡಿಸ್ಕ್ರೈಬ್ಸ್ ಅ ಆ್ಯಕ್ಷನ್. ನೆಕ್ಸ್ಟು ಅಡ್ವರ್ಬ್. ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಅಡ್ವರ್ಬ್ ಅಂತಂದರೆ, ಅಡ್ವರ್ಬ್ ಈಸ್ ಅ ವರ್ಡ್ ದಟ್ ಮಾಡಿಫೈಸ್ ಆರ್ ಗಿವ್ಸ್ ಅ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಅ ವರ್ಬ್. ಅಂದರೆ ಇಟ್ ಮಾಡಿಫೈಸ್ ಅ ವರ್ಬ್, ವರ್ಬ್ನ ಇದು ಮಾಡಿಫೈ ಮಾಡುತ್ತೆ ಅಡ್ವರ್ಬ್. ಫಾರ್ ಎಕ್ಸಾಂಪಲ್, ಶಿ ವಾಕ್ಸ್ ಸ್ಲೋಲಿ ಅಂತ ಇದೆ. ಶಿ ವಾಕ್ಸ್ ಸ್ಲೋಲಿ ಅಂತ ಇದೆ. ಈ ಸ್ಲೋಲಿ ಅನ್ನೋದು ಅಡ್ವರ್ಬ್ ಆಗಿದೆ, ಬಟ್ ಇದು ಏನನ್ನ ಮಾಡಿಫೈ ಮಾಡುತ್ತೆ? ವರ್ಬ್ನ. ವರ್ಬ್ ಯಾವುದು? ವಾಕ್ಸ್. ಯಾವ ರೀತಿ ನಡೀತಿದ್ದಾಳೆ ಅವಳು? ಸ್ಲೋ ಆಗಿ. ಅಂದರೆ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಇಟ್ ಮಾಡಿಫೈಸ್ ದ ವರ್ಬ್. ವರ್ಬ್ನ ಇದು ಮಾಡಿಫೈ ಮಾಡುತ್ತೆ. ಸೊ ಸ್ಲೋಲಿ, ಏನು ಸ್ಲೋಲಿ? ವಾಕ್ ಮಾಡೋದವಳು ಸ್ಲೋಲಿ ಆಗಿ ಮಾಡ್ತಿದ್ದಾಳೆ. ಸೊ ಅರ್ಥ ಆಯ್ತಲ್ವಾ? ಅಡ್ವರ್ಬ್ ಈಸ್ ಎ ವರ್ಡ್ ವಿಚ್ ಮಾಡಿಫೈಸ್ ಅ ವರ್ಬ್. ಸೊ ಇನ್ನೊಂದು ಯಾವ ರೀತಿ ಟ್ರಿಕ್ಕು ಅಂತಂದರೆ, ಅಡ್ವರ್ಬಿಗೆ ಅಡ್ವರ್ಬ್ ಎಂಡ್ಸ್ ವಿತ್ ಎಲ್ ವೈಯಿಂದ ಅಡ್ವರ್ಬು ಎಂಡ್ ಆಗ್ತಿರುತ್ತೆ. ಇಲ್ಲಿ ನೋಡಿ, ಸ್ಲೋಲಿ, ಕ್ವಿಕ್ಲಿ. ಸೊ ಈ ರೀತಿ ವೆರಿ ಅನ್ನೋದು ಕೂಡ ಅಡ್ವರ್ಬ್ ಆಗಿದೆ. ವೆರಿ, ಆಲ್ವೇಸ್, ಇಟ್ ಈಸ್ ಕಾಲ್ಡ್ ಆಸ್ ಅ ಅಡ್ವರ್ಬ್. ಅರ್ಥ ಆಯ್ತಲ್ವಾ? ಅಡ್ವರ್ಬ್ ಈಸ್ ಅ ವರ್ಡ್ ವಿಚ್ ಮಾಡಿಫೈಸ್ ದ ವರ್ಬ್. ನೆಕ್ಸ್ಟು ಅಡ್ಜೆಕ್ಟಿವ್. ವಾಟ್ ಈಸ್ ದ ಮೀನಿಂಗ್ ಆಫ್ ಅಡ್ಜೆಕ್ಟಿವ್? ಅಡ್ಜೆಕ್ಟಿವ್ ಈಸ್ ಅ ವರ್ಡ್ ದಟ್ ಡಿಸ್ಕ್ರೈಬ್ಸ್ ಅ ನೌನ್. ನೌನ್ ಅಥವಾ ಪ್ರನೌನ್ ಅದು ಡಿಸ್ಕ್ರೈಬ್ ಮಾಡುತ್ತೆ, ಅಂತಂದರೆ ವಿಶೇಷಣೆ ಮಾಡುತ್ತೆ. ಯಾವ ರೀತಿ ಇದೆ ನೌನು, ನಾಮಪದ ಯಾವ ರೀತಿ ಇದೆ ಅಂತ ಅದನ್ನು ಡಿಸ್ಕ್ರೈಬ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಟಾಲ್ ಬಿಲ್ಡಿಂಗ್ ಅಂತ ಇದೆ. ಈ ಬಿಲ್ಡಿಂಗ್ ಅನ್ನೋದು ಏನಾಗಿದೆ? ಇಟ್ ಈಸ್ ಅ ನೌನ್, ನೇಮ್ ಆಫ್ ಅ ಥಿಂಗ್. ಸೊ ಈ ನೌನ್ನ ಇದು ಡಿಸ್ಕ್ರೈಬ್ ಮಾಡುತ್ತೆ. ಯಾವ ರೀತಿ ಇದೆ? ದೊಡ್ಡದಿದೆ ಬಿಲ್ಡಿಂಗು, ಸಣ್ಣದಿದೆನಾ, ಯಾವ ರೀತಿ ಡಿಸ್ಕ್ರೈಬ್ ಮಾಡುತ್ತೆ? ಇಂದ ಶೇಪ್ ಆಗಿರ್ಬೋದು, ಸೈಜು, ಕಲರು, ಈ ರೀತಿ ಇದು ಇದನ್ನು ಡಿಸ್ಕ್ರೈಬ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಅಡ್ಜೆಕ್ಟಿವ್ ಇಸ್ ಅ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ಅ ನೌನ್ ಆರ್ ಅ ಪ್ರನೌನ್. ಟಾಲ್ ಬಿಲ್ಡಿಂಗ್, ಬಿಲ್ಡಿಂಗ್ ಯಾವ ರೀತಿ ಇದೆ? ಟಾಲ್ ಆಗಿದೆ. ನೆಕ್ಸ್ಟ್ ರೆಡ್ ಆ್ಯಪಲ್. ಆ್ಯಪಲ್ ಅನ್ನೋದೇನಾಗಿದೆ? ನೇಮ್ ಆಫ್ ಅ ಫ್ರೂಟ್. ಸೊ ಇದನ್ನು ಡಿಸ್ಕ್ರೈಬ್ ಮಾಡುತ್ತೆ. ಯಾವ ರೀತಿ ಇದೆ ಆ್ಯಪಲ್ಲು? ರೆಡ್ ಆಗಿದೆ. ಸೊ ಈ ರೆಡ್ಡನ್ನು ನಾವು ಏನಂತ ಕರಿತೀವಿ? ಅಡ್ಜೆಕ್ಟಿವ್. ಇಟ್ ಡಿಸ್ಕ್ರೈಬ್ಸ್ ಇನ್ ಅ ಕಲರ್, ಶೇಪ್, ಸೈಜ್ ಆ್ಯಂಡ್ ಕ್ವಾಂಟಿಟಿ. ಕಲರಲ್ಲಿ ಡಿಸ್ಕ್ರೈಬ್ ಮಾಡುತ್ತೆ, ಕ್ವಾಂಟಿಟಿಯಲ್ಲಿ ಡಿಸ್ಕ್ರೈಬ್ ಮಾಡುತ್ತೆ, ಸೈಜಲ್ಲಿ, ಶೇಪಲ್ಲಿ. ಸೊ ಈ ರೀತಿ ಅಡ್ಜೆಕ್ಟಿವ್ ನೌನ್ನ ಅಥವಾ ಪ್ರನೌನ್ನ ಡಿಸ್ಕ್ರೈಬ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಟಾಲ್ ಅನ್ನೋದು ಅಡ್ಜೆಕ್ಟಿವು, ರೆಡ್ ಅನ್ನೋದು ಅಡ್ಜೆಕ್ಟಿವು. ನೆಕ್ಸ್ಟ್ ನೌನ್ ಅಂತ ಅಂದರೆ ಏನು? ಅ ನೌನ್ ಇಸ್ ಅ ನೇಮಿಂಗ್ ವರ್ಡ್. ನೌನ್ನ ನಾವು ಏನಂತ ಕರಿತೀವಿ? ನೇಮಿಂಗ್ ವರ್ಡ್ ಅಂತ ಕರಿತೀವಿ. ಅಂದರೆ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್ ಅಥವಾ ಥಿಂಗ್. ಸಾರಿ. ಎಕ್ಸಾಂಪಲ್, ಟೇಬಲ್, ಹೊಸ್ಪೇಟ್, ರಾಣಿ ಅಂತ ಇದೆ. ಈ ಟೇಬಲ್ ಅಂತಂದರೆ ನೇಮ್ ಆಫ್ ಅ ಥಿಂಗ್, ವಸ್ತುವಿನ ಹೆಸರು ಹೇಳುತ್ತೆ, ಅಥವಾ ಪ್ಲೇಸ್ ಹೆಸರು. ಹೊಸ್ಪೇಟ್ ಅನ್ನೋದು ಒಂದು ಪ್ಲೇಸ್ ಹೆಸರು. ನೆಕ್ಸ್ಟ್ ರಾಣಿ, ನೇಮ್ ಆಫ್ ಅ ಪರ್ಸನ್. ಸೊ ನೇಮ್ ಆಫ್ ಅ ಪರ್ಸನ್ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು, ಅಥವಾ ಥಿಂಗ್ನ ಹೇಳುತ್ತಲ್ಲ, ಅದನ್ನು ನಾವು ನೌನ್ ಅಂತ ಕರಿತೀವಿ. ಸೊ ಇಲ್ಲಿ ಕೊಟ್ಟಿರೋ ಕ್ವಶನ್ ಏನಿದೆ? ಸ್ಮಾರ್ಟ್ ಅಂತ ಇದೆ. ಅಂದರೆ ಮೈ ಸಿಸ್ಟರ್ ಈಸ್ ವೆರಿ ಸ್ಮಾರ್ಟ್. ಇದೇನು ಡಿಸ್ಕ್ರೈಬ್ ಮಾಡ್ತಿದೆ? ಅವಳ ಸಿಸ್ಟರ್ ಅಂದರೆ ಇದು ನೌನ್ನ ಡಿಸ್ಕ್ರೈಬ್ ಮಾಡ್ತಿದೆ. ಹೇಗಿದ್ದಾಳೆ ಅವಳ ಅಕ್ಕ? ಮೈ ಸಿಸ್ಟರ್, ನನ್ನ ಅಕ್ಕ ಹೇಗಿದ್ದಾಳೆ? ಸ್ಮಾರ್ಟಾಗಿ ಇದ್ದಾಳೆ. ಸೊ ಇಟ್ ಡಿಸ್ಕ್ರೈಬಿಂಗ್ ಅ ನೌನ್ನ ಡಿಸ್ಕ್ರೈಬ್ ಮಾಡಿದ್ವಿ ನಾವು. ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಅಂದ್ವಿ? ಇಟ್ ಈಸ್ ಎ ಅಡ್ಜೆಕ್ಟಿವ್. ಅರ್ಥ ಆಯ್ತಲ್ವಾ? ಅಡ್ಜೆಕ್ಟಿವ್ ಇಸ್ ಅ ವರ್ಡ್ ದಟ್ ಡಿಸ್ಕ್ರೈಬ್ಸ್ ಅ ನೌನ್ ಅಥವಾ ಪ್ರನೌನ್. ಮೈ ಸಿಸ್ಟರ್ ಈಸ್ ವೆರಿ ಸ್ಮಾರ್ಟ್, ಇಟ್ ಡಿಸ್ಕ್ರೈಬಿಂಗ್ ಅ ನೌನ್. ಅರ್ಥ ಆಯ್ತಲ್ಲ? ವರ್ಬ್ ಅಂತಂದರೆ ಆ್ಯಕ್ಷನ್ ವರ್ಡ್ ಆಗಿದೆ. ಅಡ್ವರ್ಬ್ ಅಂತಂದರೆ ಇಟ್ ಮಾಡಿಫೈಸ್ ದ ವರ್ಬ್. ಅಡ್ಜೆಕ್ಟಿವ್ ಅಂತಂದರೆ ಇಟ್ ಡಿಸ್ಕ್ರೈಬ್ಸ್ ದ ನೌನ್ ಆರ್ ಅ ಪ್ರನೌನ್. ನೌನ್ ಅಂತಂದರೆ ಇಟ್ ಈಸ್ ಅ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್ ಆರ್ ಅ ಥಿಂಗ್. ಸೊ ಸ್ಮಾರ್ಟ್ ಈಸ್ ಅ adjective. So correct option is option C. Fill in the correct articles of a sentence. There is dash hair in my soup and dash plate is dirty. ಸೊ ಇಲ್ಲಿ ಯಾವ ಆರ್ಟಿಕಲ್ನ ನಾವು ಯೂಸ್ ಮಾಡ್ತೀವಿ? ದೇರ್ ಈಸ್ ಡ್ಯಾಶ್ ಏರ್ ಅಂತ ಇದೆ. ಸೊ ಇಲ್ಲಿ ಹೆಚ್ಚಿದೆ. ಸೊ ಡಿಪೆಂಡ್ ಅಪಾನ್ ಪ್ರೊನೌನ್ಸಿಯೇಷನ್ ಮೇಲೆ ನಾವು ಎ ಆ್ಯಂಡ್ ಯೂಸ್ ಮಾಡ್ತೀವಿ. ಎ ಯಾವಾಗ ಯೂಸ್ ಮಾಡ್ತೀವಿ?
ವಿ ಯೂಸ್ ಆ್ಯನ್ ಬಿಫೋರ್ ಅ ಸಿಂಗುಲರ್ ಆಗಿರ್ಬೋದು ಕೌಂಟೇಬಲ್ ನೌನ್ಸ್ ದಟ್ ಸ್ಟಾರ್ಟ್ ವಿತ್ ಅ ಓವೆಲ್ ಸೌಂಡ್. ಓವೆಲ್ ಸೌಂಡ್ ಇದ್ದಾಗ ನಾವು ಈ ಆ್ಯನ್ನ ಯೂಸ್ ಮಾಡ್ತೀವಿ. ಅಂದರೆ ಎ ಇ ಐ ಒ ಯು ಈ ಪ್ರೊನೌನ್ಸಿಯೇಷನ್ ಇದ್ದಾಗ ನಾವು ಆ್ಯನ್ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಪ್ರೊನೌನ್ಸಿಯೇಷನ್ ಆಗಿರ್ಬೋದು ಅಥವಾ ಆ ವರ್ಡಿಂದ ಬಿಗಿನ್ ಆದಾಗ ನಾವು ಆ್ಯನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ದ ಆರ್ಟಿಕಲ್ ಎ ಈಸ್ ಯೂಸ್ಡ್ ಬಿಫೋರ್ ಅ ಸಿಂಗುಲರ್ ಕೌಂಟೇಬಲ್ ನೌನ್ಸ್ ವಿಚ್ ಬಿಗಿನ್ ವಿತ್ ಅ ಕಾನ್ಸನೆಂಟ್ ಸೌಂಡ್. ಕಾನ್ಸನೆಂಟ್ ಸೌಂಡಿಂದ ಅದು ಬಿಗಿನ್ ಆಗಿರಬೇಕು. ಸಿಂಗ್ಯುಲರ್ ಆಗಿರ್ಬೋದು ಅಥವಾ ಕೌಂಟೇಬಲ್ ನೌನ್ಸ್ ಆಗಿರ್ಬೋದು, ಬಟ್ ದ್ಯಾಟ್ ಬಿಗಿನ್ಸ್ ವಿತ್ ಅ ಕಾನ್ಸನೆಂಟ್ ಸೌಂಡ್. ಕಾನ್ಸನೆಂಟ್ ಸೌಂಡ್ ಅಂತಂದರೆ ಎ ಇ ಐ ಒ ಯು ಇದೆಲ್ಲ ಇವನ್ನ ಹೊರತುಪಡಿಸಿ ಇವನ್ನ ಬಿಟ್ಟು ಉಳಿದಿರೋ ಆಲ್ಫಾಬೆಟ್ಟಿಂದ ಪ್ರೊನೌನ್ಸಿಯೇಷನ್ ಬರ್ಬೋದು ಅಥವಾ ಬಿಗಿನ್ ಆದರೆ ಆವಾಗ ನಾವು ಏನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ದ ಯಾವಾಗ ಯೂಸ್ ಮಾಡ್ತೀವಿ? ದ ಡೆಫಿನೆಟ್ ಆರ್ಟಿಕಲ್ ದ ಈಸ್ ಯೂಸ್ಡ್ ಇನ್ ಅ ಇಂಗ್ಲೀಷ್ ಟು ರೆಫರ್ ಟು ಅ ಸ್ಪೆಸಿಫಿಕ್. ಏನಾದರೂ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಾದ್ರೆ, ಪರ್ಟಿಕ್ಯುಲರ್ ಆಗಿ ಹೇಳಬೇಕಾದ್ರೆ, ನಮಗೆ ಗೊತ್ತಿರೋ ವ್ಯಕ್ತಿ ಅಥವಾ ವಸ್ತು ಅಥವಾ ಯಾವುದೇ ಒಂದು ನಮಗೆ ಗೊತ್ತಿರೋ ಬಗ್ಗೆ ಹೇಳಬೇಕಾದಾಗ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ಕರೆಕ್ಟ್ ಯೂಸ್ ಆಫ್ ಅ ದ ಯಾವಾಗ? ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ನೋನ್ ನೌನ್ಸ್ ಇದ್ದಾಗ ನಾವು ದನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಏನಿದೆ? ದೇರ್ ಈಸ್ ಡ್ಯಾಶ್ ಏರ್ ಅಂತ ಇದೆ. ಸೊ ಏರು ಪ್ರೊನೌನ್ಸಿಯೇಷನು ಏನು ಬರ್ತಿದೆ? ಕಾನ್ಸೋನೆಂಟ್ ಪ್ರೊನೌನ್ಸಿಯೇಷನ್ ಬರ್ತಿದೆ ಇಲ್ಲಿ ಏರ್ ಅನ್ನೋದು. ಸೊ ಇಲ್ಲಿ ನಾವು ಯಾವ ಆರ್ಟಿಕಲ್ನ ಯೂಸ್ ಮಾಡಬೇಕು? ಏನ ಯೂಸ್ ಮಾಡಬೇಕು. ಎ ಅನ್ನೋ ಆರ್ಟಿಕಲ್ನ ನಾವು ಯೂಸ್ ಮಾಡಬೇಕು. ದೇರ್ ಈಸ್ ಅ ಏರ್. ಸೊ ಫಸ್ಟು ಎ ಇರೋ ಆಪ್ಷನ್ ಯಾವುದಿದೆ? ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ. ಆಪ್ಷನ್ ಸಿ ಇಸ್ ದ ಕರೆಕ್ಟ್. ದೇರ್ ಈಸ್ ಅ ಏರ್ ಇನ್ ಮೈ ಸೂಪ್ ಆ್ಯಂಡ್ ಡ್ಯಾಶ್ ಪ್ಲೇಟ್ ಈಸ್ ಡರ್ಟಿ. ಅಂದರೆ ಪ್ಲೇಟ್ ಇದೆ ಅಂದರೆ ಪರ್ಟಿಕ್ಯುಲರ್ ಆಗಿ ನಾವು ಅವಳು ಯೂಸ್ ಮಾಡ್ತಿದ್ದಾಳ ಅದೇ ತಟ್ಟಿ ಬಗ್ಗೆ ಮಾತಾಡ್ತಿದ್ದೀವಿ ಅಂದಾಗ ಸ್ಪೆಸಿಫಿಕ್ ಆಗಿ ಯೂಸ್ ಮಾಡಬೇಕಾದಾಗ ನಾವು ದೋನ ಯೂಸ್ ಮಾಡಬೇಕು. ದೇರ್ ಈಸ್ ಅ ಏರ್ ಇನ್ ಮೈ ಸೂಪ್ ಆ್ಯಂಡ್ ದ ಪ್ಲೇಟ್ ಈಸ್ ಡರ್ಟಿ. ನನ್ನ ಸೂಪಲ್ಲಿ ಏರ್ ಇದೆ ಆ್ಯಂಡ್ ಪ್ಲೇಟು ಡರ್ಟಿ ಆಗಿದೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಅರ್ಥ ಆಯ್ತಲ್ವಾ? ಆ್ಯನ್ನ ನಾವು ಓವೆಲ್ ಸೌಂಡಿಂದ ಬಂದಾಗ ಯೂಸ್ ಮಾಡ್ತೀವಿ. ಏನ ನಾವು ಕಾನ್ಸನೆಂಟ್ ಸೌಂಡ್ ಬಂದಾಗ ಯೂಸ್ ಮಾಡ್ತೀವಿ. ದನ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ನೋನ್ ನೌನ್ಸಿಗೆ ನಾವು ಯೂಸ್ ಮಾಡ್ತೀವಿ. ಚೂಸ್ ದ ಸೂಟೇಬಲ್ ಪ್ರಿಪೋಸಿಷನ್. ಈಸ್ ಜೆಲಸ್ ಡ್ಯಾಶ್ ಹರ್ ಸಕ್ಸಸ್ ಆಫ್ ಆನ್ ಅಬೌಟ್ ಅಂಡರ್ ಇನ್. ಸೊ ಈಸ್ ಜೆಲಸ್ ಆಫ್. ಆಫ್ ಯಾಕೆ ಬರುತ್ತೆ ಇಲ್ಲಿ? ವಿ ಯೂಸ್ ಅ ಆಫ್ ಪ್ರಿಪೋಸಿಷನ್ ಫಾರ್ ಅ ಪೊಸೆಸಿಯೇಷನ್ ರಿಲೇಷನ್ಶಿಪ್. ಯಾರ್ದಾದ್ರೂ ರಿಲೇಷನ್ಶಿಪ್ ಹೇಳಬೇಕಾದಾಗ ಅಥವಾ ಪೊಸೆಷನ್ ಹೇಳ್ಬೇಕಾದಾಗ ನಾವು ಈ ಆಫ್ ಅನ್ನೋ ಪ್ರಿಪೋಸಿಷನ್ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ಲವೇ? ಇಲ್ಲಿ ಯಾವ ಪ್ರಿಪೋಸಿಷನ್ ಬರುತ್ತೆ? ಆಫ್ ಬರುತ್ತೆ. ಆನ್ ಅಂತಂದರೆ ಯಾವುದೇ ಒಂದು ವಸ್ತು ಇನ್ನೊಂದು ವಸ್ತು ಮೇಲೆ ಇರೋದು. ನೆಕ್ಸ್ಟ್ ಅಬೌಟ್ ಅಂದರೆ ಅದ್ರ ಬಗ್ಗೆ ಹೇಳೋದು. ಇನ್ನೂ ಅಲ್ಲ, ಇನ್ನು ಯಾವುದಾದ್ರೂ ಒಂದು ಸರ್ಫೇಸ್ ಏರಿಯಾದೊಳಗೆ ಇರೋಕ್ಕೆ ನಾವು ಇನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಯಾವ ಆಪ್ಷನ್ ಆಗುತ್ತೆ? ಆಪ್ಷನ್ 1 ಅಂದರೆ ಆಪ್ಷನ್ ಎ. ಯಾಕೆ? ಆಫು ರಿಲೇಷನ್ಶಿಪ್ ಆಗಿರ್ಬೋದು ಅಥವಾ ಪೊಸೆಷನ್ನ ಇದು ಇಂಡಿಕೇಟ್ ಮಾಡುತ್ತೆ. ಸೊ ಈ ಈಸ್ ಜೆಲಸ್ ಆಫ್ ಹರ್ ಸಕ್ಸಸ್. ಸೊ ಕರೆಕ್ಟ್ ಆಪ್ಷನ್ ಈಸ್ ಎ. ಚೂಸ್ ದ ರೈಟ್ ಫಾರ್ಮ್ ಆಫ್ ಅ ಪ್ಯಾಸಿವ್ ವಾಯ್ಸ್. We have already done the work. So this is a question. So what is the structure of a active and a passive voice means? Sorry, active voice ದು ಸ್ಟ್ರಕ್ಚರ್ ಏನು ಅಂದರೆ ಸಬ್ಜೆಕ್ಟ್, ವರ್ಬ್ ಅಂಡ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಇದೆ ಇಲ್ಲಿ, ವಿ ಅನ್ನೋದು ಸಬ್ಜೆಕ್ಟ್, ಡನ್ ಅನ್ನೋದು ವರ್ಬ್, ದ ವರ್ಕ್ ಅನ್ನೋದು ಆಬ್ಜೆಕ್ಟ್. ಆಕ್ಟಿವ್ ವಾಯ್ಸ್ದು ಸ್ಟ್ರಕ್ಚರ್ ಏನು? ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ವೇರ್ ಆಸ್ ಪ್ಯಾಸಿವ್ ವಾಯ್ಸ್ದು ಸಬ್ಜೆಕ್ಟ್ ಏನು ಅಂತಂದರೆ ಆಬ್ಜೆಕ್ಟ್, ವರ್ಬ್, ಬೈನ ನಾವು ಆ್ಯಡ್ ಮಾಡ್ತೀವಿ ಜೊತೆಗೆ ಸಬ್ಜೆಕ್ಟ್. ಫಸ್ಟು ಆಬ್ಜೆಕ್ಟ್ ಬರುತ್ತೆ. ಆ್ಯಕ್ಟಿವ್ ವಾಯ್ಸಲ್ಲಿರೋ ಆಬ್ಜೆಕ್ಟು ಪ್ಯಾಸಿವ್ ವಾಯ್ಸಲ್ಲಿ ಫಸ್ಟ್ ಬರುತ್ತೆ. ಸೊ ಏನಾಗುತ್ತೆ? ವರ್ಕ್, ದ ವರ್ಕ್ ಅನ್ನೋದು ಮುಂಚೆ ಬರುತ್ತೆ. ದ ವರ್ಕ್. ಸೊ ಇಲ್ಲಿ ಹ್ಯಾವ್ ಆಲ್ರೆಡಿ ಡನ್ ಅಂದರೆ ಪಾಸ್ಟ್ ಹ್ಯಾವ್ ಯೂಸ್ ಮಾಡಿದೆ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಇದೆ.
ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಇದೆ, ನಾವು ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಯಾವುದೇ ರೀತಿಯಾದ ಟೆನ್ಸು ಚೇಂಜ್ ಆಗೋಲ್ಲ, ಅದೇ ಟೆನ್ಸೇ ಇರುತ್ತೆ. ಇಲ್ಲಿ ದ ವರ್ಕ್ ಹ್ಯಾವ್ ಇದೆ, ಇಲ್ಲಿ ಹ್ಯಾವ್ ಯಾಕೆ ಯೂಸ್ ಮಾಡಿದ್ದೀವಿ ಅಂದರೆ ವಿ ಇದೆ. ಯೂಸ್ ಆಫ್ ಅ ಹ್ಯಾವ್ ಆ್ಯಸ್ ಕೂಡ ನಮಗೆ ಗೊತ್ತಿರಬೇಕು. ಹ್ಯಾವ್ನ ನಾವು ಯಾವ ಪ್ರೊನೌನ್ ಜೊತೆಗೆ ಯೂಸ್ ಮಾಡ್ತೀವಿ? ಐ, ವಿ, ಯು, ದೇ, ಈ ಪ್ರೊನೌನ್ ಜೊತೆಗೆ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟು ಆ್ಯಸ್ನ ನಾವು ಯಾವ ಪ್ರೊನೌನ್ ಜೊತೆಗೆ ಯೂಸ್ ಮಾಡ್ತೀವಿ? ಈ, ಶಿ, ಇಟ್, ಈ ಪ್ರೊನೌನ್ ಜೊತೆಗೆ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ವಿ ಇದೆ, ಸೊ ಫಾರ್ ದ್ಯಾಟ್ ರೀಸನ್ ದೇ ಯೂಸ್ಡ್ ಹ್ಯಾವ್. ವಿ ಇದೆ, ಸೊ ಆ ರೀಸನ್ಗೆ ಅವರು ಹ್ಯಾವ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ದ ವರ್ಕ್ ಇದೆ, ದ ವರ್ಕ್ ಅಂದರೆ ಇಟ್, ದ ವರ್ಕ್ ಅನ್ನೋದು ಇಟ್ನ ಇಂಡಿಕೇಟ್ ಮಾಡುತ್ತೆ. ಸೊ ಇಟ್ನ ನಾವು ಇಟ್ ಜೊತೆಗೆ ನಾವು ಯಾವ ಫಾರ್ಮ್ ಆಫ್ ಹ್ಯಾವ್ ಫಾರ್ಮ್ಸ್ನ ಯೂಸ್ ಮಾಡ್ತೀವಿ? ಹ್ಯಾಸ್. ಸೊ ದ ವರ್ಕ್ ಹ್ಯಾಸ್ ಡನ್, ದ ವರ್ಕ್ ಹ್ಯಾಸ್ ಡನ್. ನೆಕ್ಸ್ಟು ಪ್ಯಾಸಿವ್ ವಾಯ್ಸಲ್ಲಿ ಬೈ ಅನ್ನೋ ವರ್ಡ್ನ ನಾವು ಯೂಸ್ ಮಾಡ್ತೀವಿ. ಡನ್ ಬೈ. ವಿ ಇದ್ದಿದ್ದು ಏನಾಗುತ್ತೆ? ಹಸ್ ಆಗುತ್ತೆ, ಪ್ರೊನೌನು ಚೇಂಜ್ ಆಗುತ್ತೆ. ಅರ್ಥ ಆಯ್ತಲ್ವಾ? ದ ವರ್ಕ್ ಹ್ಯಾಸ್ ಬೀನ್, ಹ್ಯಾಸ್ ಡನ್ ಬೈ ಹಸ್ ಆಗುತ್ತೆ. ಸೊ ಫಸ್ಟ್ ಆಪ್ಷನ್ ಏನಿದೆ? ಆಲ್ರೆಡಿ ದ ವರ್ಕ್ ಹ್ಯಾಸ್ ಬೀನ್ ಡನ್. ಸಾರಿ, ಆಬ್ಜೆಕ್ಟ್ ಏನಿದೆ ಇಲ್ಲಿ? ದ ವರ್ಕ್ ಇದೆ, ಬಟ್ ಇಲ್ಲಿ ಆಲ್ರೆಡಿ ಯೂಸ್ ಮಾಡಿದ್ದಾರೆ ಅವರು. ಸೊ ಇಟ್ ಈಸ್ ಅ ರಾಂಗ್. ಇಲ್ಲಿ ಆ್ಯಸ್ ಬೀನ್ನ ಯೂಸ್ ಮಾಡಿದ್ದಾರೆ. ಹ್ಯಾಸ್ ಬೀನ್ ಯಾವಾಗುತ್ತೆ? ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದಾಗ. ಬಟ್ ಅವ್ರು ಕೊಟ್ಟಿರೋ ಸೆಂಟೆನ್ಸ್ ಏನಿದೆ? ವಿ ಹ್ಯಾವ್ ಆಲ್ರೆಡಿ ಡನ್ ದ ವರ್ಕ್ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್ ಆಗಿದೆ. ಬಟ್ ಇಲ್ಲಿ ಇವರು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಬೇಕಿತ್ತು, ಇಲ್ಲಿ ರಾಂಗ್ ಆಗಿ ಯೂಸ್ ಮಾಡಿದ್ದಾರೆ. ಇದು ಕೂಡ ರಾಂಗ್. ಸೆಕೆಂಡ್ ಆಪ್ಷನ್ ಏನಿದೆ? ದ ವರ್ಕ್ ಈಸ್ ಆಲ್ರೆಡಿ ಡನ್ ಬೈ ಹಸ್, ಅಂದರೆ ಇದು ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಈಸ್ ಯೂಸ್ ಮಾಡಿದ್ದಾರೆ. ಸೊ ಇಟ್ ಈಸ್ ಆಲ್ಸೋ ರಾಂಗ್. ಸಿ ಆಪ್ಷನ್ ಏನಿದೆ? ದ ವರ್ಕ್ ಹ್ಯಾಸ್ ಆಲ್ರೆಡಿ ಡನ್ ಬೈ, ಆಲ್ರೆಡಿ ಬೀನ್ ಡನ್ ಬೈ ಅಂತ ಇದೆ. ಸೊ ಬೀನ್ ಬರೋದಿಲ್ಲ. ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಹ್ಯಾವ್ ಅಥವಾ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಹ್ಯಾಸ್ ಅಥವಾ ಹ್ಯಾವ್ ಫಾರ್ಮ್ ಜೊತೆಗೆ ನಾವು V3 ಫಾರ್ಮ್ ಆಫ್ ಅಷ್ಟೇ ಯೂಸ್ ಮಾಡ್ತೀವಿ. ಬೀನ್ ಯಾವಾಗ ಯೂಸ್ ಮಾಡ್ತೀವಿ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಬೀನ್ ಬಂದಿದೆ, ಇದು ಕೂಡ ರಾಂಗ್. ಸೊ ಫೋರ್ತ್ ಆಪ್ಷನ್ ಏನಿದೆ? ದ ವರ್ಕ್ ಹ್ಯಾಸ್ ಬೀನ್ ಡನ್ ಬೈ ಅಸ್ ಆಲ್ರೆಡಿ, ಅಂದರೆ ದ ವರ್ಕ್ ಹ್ಯಾಸ್ ಡನ್ ಬೈ ಅಸ್ ಆಲ್ರೆಡಿ ಅಂತ ಯೂಸ್ ಮಾಡಬೇಕು. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ಅ ಆಕ್ಟಿವ್ ವಾಯ್ಸ್ ಟು ದ ಪ್ಯಾಸಿವ್ ವಾಯ್ಸ್. ದ ಕಂಪ್ಲೇಂಟ್ಸ್ ಆರ್ ಕ್ಯಾಟಗರೈಸ್ಡ್ ಬೈ ದೆಮ್. ಸೊ ಕಂಪ್ಲೇಂಟ್ ಅನ್ನೋದು ಏನಾಗಿದೆ? ಸಬ್ಜೆಕ್ಟ್, ಕ್ಯಾಟಗರೈಸ್ಡ್ ಅನ್ನೋದು ವರ್ಬ್, ದೆಮ್ ಅನ್ನೋದು ಆಬ್ಜೆಕ್ಟ್ ಆಗಿದೆ. ಇದು ಸ್ಟ್ರಕ್ಚರ್ ಆಫ್ ಅ ಆಕ್ಟಿವ್ ವಾಯ್ಸ್. ವೇರ್ ಇಸ್ ಅ ಪ್ಯಾಸಿವ್ ವಾಯ್ಸಿಗೆ ಬಂದರೆ ಏನಾಗುತ್ತೆ? ಪ್ಯಾಸಿವ್ ವಾಯ್ಸ್ದು ಆಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್ ಆಗುತ್ತೆ. ಇದು ಸ್ಟ್ರಕ್ಚರು. ಸೊ ಆಬ್ಜೆಕ್ಟ್ ಏನಿದೆ? ದೆಮ್ ಇದೆ, ಅಂದರೆ ಆಲ್ರೆಡಿ ಇವರು ಇದೇನಿದು ಪ್ಯಾಸಿವ್ ವಾಯ್ಸ್ದು ಸ್ಟ್ರಕ್ಚರ್ ಆಗಿದೆ. ಬಟ್ ನಮಗೆ ಕೊಟ್ಟಿರೋ ಕ್ವಶನ್ ಏನಾಗಿದೆ? ಆಲ್ರೆಡಿ ಅವರು ಪ್ಯಾಸಿವ್ ವಾಯ್ಸಲ್ಲೇ ಕೊಟ್ಟಿದ್ದಾರೆ ನೋಡಿ. ಬೈ ಯೂಸ್ ಮಾಡಿದ್ದಾರೆ ತಾನೆ, ಬೈ ಯೂಸ್ ಮಾಡಿದರೆ ಅದು ಆಲ್ರೆಡಿ ಅವರು ಪ್ಯಾಸಿವ್ ವಾಯ್ಸಲ್ಲಿ ಕೊಟ್ಟಿದ್ದಾರೆ. ನಾವು ಅದನ್ನು ಆ್ಯಕ್ಟಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಬೇಕು. ಸೊ ಆ್ಯಕ್ಟಿವ್ ವಾಯ್ಸ್ದು ಸ್ಟ್ರಕ್ಚರ್ ಏನು ಅಂತಂದರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಸೊ ಫಸ್ಟ್ ಸಬ್ಜೆಕ್ಟ್ ದೆಮ್ ಇದೆ, ಅಂದರೆ ಪ್ರೊನೌನು ಚೇಂಜ್ ಆಗಿದೆ ಪ್ಯಾಸಿವ್ ವಾಯ್ಸಲ್ಲಿ. ಆ್ಯಕ್ಟಿವ್ ವಾಯ್ಸಲ್ಲಿ ಏನಿರುತ್ತೆ? ದೆಮ್ ಆಗಿದೆ ಅಂತಂದರೆ ದೇ ಇರುತ್ತೆ, ದೇ ಬಿಕಮ್ ಅ ದೆಮ್. ಸೊ ದೇ ಇರುತ್ತೆ ಫಸ್ಟು, ದೇ ಸಬ್ಜೆಕ್ಟ್ ಆಯಿತು. ಫಸ್ಟು ವರ್ಬ್ನ ಯೂಸ್ ಮಾಡ್ಬೇಕು. ಇಲ್ಲಿ ಆರ್ ಯೂಸ್ ಮಾಡಿದ್ದಾರೆ ಅಂತಂದರೆ ಇಲ್ಲಿ ದೇ ಕ್ಯಾಟಗರೈಸ್ಡ್ ಅಂತ ಯೂಸ್ ಮಾಡಿರ್ತಾರೆ.
ದೇ ಕ್ಯಾಟಗರೈಸ್ಡ್ ದ ವರ್ಬ್ ಆದಮೇಲೆ ಆಬ್ಜೆಕ್ಟ್ ಏನು ದ ಕಂಪ್ಲೇಂಟ್ಸ್. ಅರ್ಥ ಆಯ್ತಲ್ವಾ? ಇವರು ಆಲ್ರೆಡಿ ಪ್ಯಾಸಿವ್ ವಾಯ್ಸ್ ಕೊಟ್ಟಿದ್ದಾರೆ, ನಾವು ಅದನ್ನು ಆ್ಯಕ್ಟಿವ್ ವಾಯ್ಸ್ಗೆ ಮಾಡಬೇಕು. ಅಂದರೆ ಅವರು ಆಲ್ರೆಡಿ ಆನ್ಸರ್ ಕೊಟ್ಟಿದ್ದಾರೆ ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಮಾಡಿ, ನಾವು ಅದನ್ನ ರಿಟರ್ನು ಆ್ಯಕ್ಟಿವ್ ವಾಯ್ಸಿಗೆ ಮಾಡಬೇಕು. ಆಲ್ರೆಡಿ ಬೈ ಯೂಸ್ ಮಾಡಿದ್ದಾರೆ, ಸೊ ನಾವು ಅದನ್ನು ಆ್ಯಕ್ಟಿವ್ ವಾಯ್ಸಿಗೆ ಮಾಡಬೇಕು. ಸೊ ಏನಾಗುತ್ತೆ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಯಾವುದು ಇದರಲ್ಲಿ, ಇಲ್ಲಿ ದೇ ಇದ್ದಿದ್ದು ಅಲ್ಲಿ ದೆಮ್ ಆಗಿದೆ. ಬೇಕಾದ್ರೆ ನೋಡಿ ಇಲ್ಲಿ ಏನು ದೇ ಕ್ಯಾಟಗರೈಸ್ ದ ಕಂಪ್ಲೇಂಟ್ಸ್ ಅಂದರೆ ಆಪ್ಷನ್ 3 ಇಸ್ ದ ಕರೆಕ್ಟ್. ಇದನ್ನ ನೀವು ಪ್ಯಾಸಿವೈಸ್ ಮಾಡಿ ಅವ್ರು ಕೊಟ್ಟಿರೋ ಆನ್ಸರೇ ಬರುತ್ತೆ. ಏನಿದೆ, ದೇ ಕ್ಯಾಟಗರೈಸ್ ದ ಕಂಪ್ಲೇಂಟ್ಸ್ ಆರ್ ಕ್ಯಾಟಗರೈಸ್ಡ್ ಬೈ ದೆಮ್. ಕರೆಕ್ಟ್ ಇದೆನಾ? ದೇ ಬಿಕಮ್ ಅ ದೆಮ್, ಪ್ರೊನೌನು ಚೇಂಜ್ ಆಗುತ್ತೆ. ಅರ್ಥ ಆಯ್ತಲ್ವಾ? ನಾವು ಪ್ಯಾಸಿವೈಸ್ ಮಾಡೋ ಹಾಗಿಲ್ಲ, ಅವ್ರು ಆಲ್ರೆಡಿ ಪ್ಯಾಸಿವೈಸ್ ಕೊಟ್ಟಿದ್ದಾರೆ, ನಾವು ಅದನ್ನು ಆ್ಯಕ್ಟಿವ್ ವೈಸಿಗೆ ಕನ್ವರ್ಟ್ ಮಾಡಬೇಕು. ಪ್ರೊನೌನ್ಗಳು ಚೇಂಜ್ ಆಗ್ತಿರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಸಾರಿ ಸಿ ಅಲ್ಲ, ಡಿ ಇಸ್ ದ ಕರೆಕ್ಟ್. ಯಾಕೆ, ಇಲ್ಲಿ ಆರ್ ಇದೆ, ಸಿಂಗ್ಯುಲರ್ ಇದೆ. ಸೊ ಸಿಂಗ್ಯುಲರ್ ಇದ್ದಾಗ ಇದು ಪಾಸ್ಟ್ ಕ್ಯಾಟಗರೈಸ್ಡ್ ಆಗುತ್ತೆ, ಪಾಸ್ಟ್ನ ಇಂಡಿಕೇಟ್ ಮಾಡುತ್ತೆ. ಪ್ರೆಸೆಂಟಲ್ಲಿ ಏನಾಗುತ್ತೆ, ಆರ್ ಯೂಸ್ ಮಾಡಿದ್ದಾರೆ ಅಂತಂದರೆ ಇದು ಕ್ಯಾಟಗರೈಸ್ ಅಂತ ಬರುತ್ತೆ. ದೇ ಕ್ಯಾಟಗರೈಸ್ ದ ಕಂಪ್ಲೇಂಟ್ಸ್ ಆರ್ ಕ್ಯಾಟಗರೈಸ್ಡ್ ಬೈ ದೆಮ್. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಸಿನೋನಿಮ್ ಆಫ್ ಅ ಕಂಪ್ಯಾಷನ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಅ ವರ್ಡ್ ಕಂಪ್ಯಾಷನ್ ಅಂತಂದರೆ ಸಿಂಪತಿ, ಕೈಂಡ್ನೆಸ್, ಮರ್ಸಿ ಅಂತ ಬರುತ್ತೆ. ಅರ್ಥ ಆಯ್ತಲ್ವ? ಕಂಪ್ಯಾಷನ್ ಅಂತಂದರೆ ಸಿಂಪತಿ ಆಗಿರ್ಬೋದು, ಕೈಂಡ್ನೆಸ್. ಸೊ ಇದಕ್ಕೆ ಸಿನೋನಿಮ್ಸ್ ಅಂದರೆ ಸಮಾನಾರ್ಥಕ ಪದ ಕೇಳಿದ್ದಾರೆ. ಇಂಡಿಫರೆನ್ಸ್, ವಾಟ್ ಈಸ್ ದ ಸಿನೋನಿಮ್ ಆಫ್ ಇಂಡಿಫರೆನ್ಸ್ ಅಂದರೆ ಅನ್ಕನ್ಸರ್ನ್. ಕ್ರುಯಾಲಿಟಿ ಅಂತಂದರೆ ಹಾರ್ಟ್ಲೆಸ್ ಅಂತಂದರೆ ಇನ್ಹ್ಯೂಮ್ಯಾನಿಟಿ. ನೆಕ್ಸ್ಟ್ ಹ್ಯಾರ್ನಿಂಗ್ ಅಂತಂದರೆ ಡಿಸೈರ್, ಆ್ಯಂಬಿಷನ್. ಹಾರ್ಟ್ಲೆಸ್ನೆಸ್ ಅಂತಂದರೆ ಅದೇ ಕ್ರುಯಾಲಿಟಿ. ಬಟ್ ಕಂಪ್ಯಾಷನ್ ಅಂತಂದರೆ ಏನು ಹೇಳಿದೆ ನಾನು, ಕೈಂಡ್ನೆಸ್ ಆಗಿರ್ಬೋದು, ಸಿಂಪತಿ. ಈ ಇಂಡಿಫರೆನ್ಸ್ ಆಗ್ಬೋದು, ಕ್ರುಯಾಲಿಟಿ ಆಗ್ಬೋದು, ಮತ್ತು ಹಾರ್ಟ್ಲೆಸ್ನೆಸ್ ಏನಾಗುತ್ತೆ, ಇದೆಲ್ಲ ಆ್ಯಂಟೋನಿಮ್ ಆಗುತ್ತೆ. ಇದು ಕೈಂಡ್ ಆಗಿರೋದು, ಇದಕ್ಕೆ ಆಪೋಸಿಟ್ ಆಗುತ್ತೆ. ಇದೆಲ್ಲ ಸಿನೋನಿಮ್ ಅಂದರೆ ಇದು ಬರುತ್ತೆ, ಅಂದರೆ ಡಿಸೈರ್ ಆಗಿರ್ಬೋದು, ಆ್ಯಂಬಿಷನ್. ಅರ್ಥ ಆಯ್ತಲ್ವಾ? ಸೊ ಕರೆಕ್ಟ್ ಆಪ್ಷನ್ ಯಾವುದು ಕಂಪ್ಯಾಷನಿಗೆ ಸಿನೋನಿಮ್ ಅಂತಂದರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್. ದ ಕರೆಕ್ಟ್ ಆ್ಯಂಟೋನಿಮ್ ಆಫ್ ಅ ವರ್ಡ್ ನೋಟೇಬಲ್. ಆ್ಯಂಟೋನಿಮ್ ಅಂದರೆ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ನೋಟೇಬಲ್, ವಾಟ್ ಈಸ್ ದ ಮೀನಿಂಗ್ ಆಫ್ ಅ ನೋಟೇಬಲ್ ಅಂತಂದರೆ ಫೇಮಸ್, ಸುಪೀರಿಯರ್ ಆಗಿರುವುದು, ಇಂಪಾರ್ಟೆಂಟ್ ಅಂತ ಬರುತ್ತೆ. ಅಂದರೆ ಫೇಮಸ್ ಆಗಿರುವುದು. ನೆಕ್ಸ್ಟ್ ಕನ್ಸಿಡರೇಬಲ್ ಅಂತಂದರೆ ಸಿಗ್ನಿಫಿಕೆಂಟ್, ಇಂಪಾರ್ಟೆಂಟ್, ಮೇಜರ್ ಅಂತ ಬರುತ್ತೆ. ನೆಕ್ಸ್ಟ್ ಫೇಮಸ್ ಅಂದರೂ ಕೂಡ ವೆಲ್ ನೋನ್, ನೋಟೆಡ್ ಅಂದರೆ ತುಂಬ ಇಂಪಾರ್ಟೆಂಟ್, ಫೇಮಸ್ ಆಗಿರೋದು, ವೆಲ್ ನೋನ್ ಆಗಿರೋದು ಅಂತ ಬರುತ್ತೆ. ನೆಕ್ಸ್ಟ್ ಇನ್ಸಿಗ್ನಿಫಿಕೆಂಟ್ ಅಂತಂದರೆ ಇಟ್ ಈಸ್ ಅ ಅನ್ಇಂಪಾರ್ಟೆಂಟ್, ಲಿಟಲ್ ಆಗಿರ್ಬೋದು, ಮೈನರ್, ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಅಂತ ಬರುತ್ತೆ. ಪ್ರೋಆಕ್ಟಿವ್ ಮೀನ್ಸ್ ಟೆಂಪ್ಟೇಟಿಂಗ್. ಸೊ ಅಪೋಸಿಟ್ ಕನ್ಸಿಡರೇಬಲ್ ಅಂತಂದರೆ ನೋಟೇಬಲ್ ಅಂತಂದ್ರೇನು, ನೋಟೇಬಲ್ ಮೀನ್ಸ್ ಫೇಮಸ್ ಆಗಿರೋದು. ಇದಕ್ಕೆ ಅಪೋಸಿಟ್ ಅಂತಂದರೆ ಇನ್ಸಿಗ್ನಿಫಿಕೆಂಟ್. ನೋಟೇಬಲ್ ಮೀನ್ಸ್ ಇಟ್ ಈಸ್ ಅ ಇಂಪಾರ್ಟೆಂಟ್, ಸಿಗ್ನಿಫಿಕೆಂಟ್ ಅಂದರೆ ಮೇಜರ್, ತುಂಬ ಅವಶ್ಯಕ, ಇಂಪಾರ್ಟೆಂಟ್ ಆಗಿರೋದು ಅಂತ ಬರುತ್ತೆ. ಇನ್ಸಿಗ್ನಿಫಿಕೆಂಟ್ ಅಂತಂದರೆ ಅಷ್ಟು ಇಂಪಾರ್ಟೆಂಟ್ ಅಲ್ಲದೆ ಇರೋದು ಅಂತ ಬರುತ್ತೆ. ಸೊ ಆ್ಯಂಟೋನಿಮ್ ಈಸ್ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಸಿ. ಚೂಸ್ ದ ಕರೆಕ್ಟ್ ಆಪ್ಷನ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಫ್ರಮ್ ಅ ಗಿವನ್ ಬಿಲೋ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳಿದ್ದಾರೆ. ದಟ್ ವಿಚ್ ಕೆನಾಟ್ ಬಿ ಕರೆಕ್ಟೆಡ್, ಯಾವುದನ್ನು ನಾವು ಕರೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಕೇಳಿದ್ದಾರೆ. ಅನ್ಇಂಟೆಲಿಜಬಲ್, ಇಲ್ಲೆಡ್ಜಬಲ್, ಇಂಡೆಲಿಬಲ್, ಇನ್ಕರೇಜಬಲ್ ಅಂತ ಇದೆ. ಸೊ ಇನ್ಇಂಟೆಲಿಜಬಲ್ ಮೀನ್ಸ್ impossible to understand, usually become
ಬಿಕಾಸ್ ಸ್ಪೀಚ್ ಆಗಿರ್ಬೋದು, ಅಂದರೆ ಅರ್ಥ ಆಗಲ್ಲ ಕ್ಲಿಯರಾಗಿ ಸ್ಪೀಚ್ ಆಗಿರ್ಬೋದು ಅಥವಾ ಬರೆಯೋದು ನಮಗೆ ಅಷ್ಟು ಕ್ಲಿಯರಾಗಿ ಅರ್ಥ ಆಗಿರಲ್ಲ. ಅಂಥದ್ದನ್ನ ನಾವೇನಂತ ಕರಿತೀವಿ, ಇಂಟೆಲಿಜೇಬಲ್ ಅಂತ ಕರಿತೀವಿ. ಇಲ್ಲೆಜಿಬಲ್ ಅಂತ ಅಂದರೆ ನಾಟ್ ಕ್ಲಿಯರ್ ಎನಫ್ ಟು ಬಿ ರೀಡ್, ಓದೋಕ್ಕೆ ಅಷ್ಟು ಸರಿ ಇರಲ್ಲ, ಕ್ಲಿಯರಾಗಿ ಇರಲ್ಲ. ಅದನ್ನು ನಾವೇನಂತ ಕರಿತೀವಿ, ಇಲ್ಲೆಜಿಬಲ್ ಅಂತ ಕರಿತೀವಿ. ಇನ್ಇಡ್ಲೇಬಲ್ ಅಂತಂದರೆ ಇಂಪಾಸಿಬಲ್ ಟು ರಿಮೂವ್, ಫಾರ್ಗೆಟ್, ಮರೆಯೋಕ್ಕಾಗಲ್ಲ ಅಥವಾ ಎರೈಸ್ ಮಾಡೋಕ್ಕಾಗಲ್ಲ, ಅದನ್ನು ನಾವು ಕರಿತೀವಿ. ನೆಕ್ಸ್ಟು ಇನ್ಕರೇಜಬಲ್ ಅಂತಂದರೆ ಅನೇಬಲ್ ಟು ಬಿ ಕರೆಕ್ಟೆಡ್, ಏನೋ ಒಂದು ಮಾಡಿರ್ತೀವಿ ಅದನ್ನ ಕರೆಕ್ಟ್ ಮಾಡೋಕ್ಕೆ ಬರಲ್ಲ, ಅಂಥದ್ದನ್ನ ನಾವೇನಂತ ಕರಿತೀವಿ, ಇನ್ಕರೇಜಬಲ್ ಅಂತ ಕರಿತೀವಿ. ಅಂದರೆ ಕೊಟ್ಟಿರೋ ಕ್ವಶನ್ ಏನಿದೆ ದಟ್ ಕೆನಾಟ್ ಬಿ ಕರೆಕ್ಟೆಡ್, ಅಂದರೆ ಏನಾದರೂ ಬರೆದಿರ್ತೀವಿ ಅದನ್ನ ಕರೆಕ್ಟ್ ಮಾಡೋಕ್ಕಾಗಲ್ಲ, ಅದನ್ನು ನಾವು ಏನಂತ ಕರಿತೀವಿ, ಇನ್ಕರೇಜಬಲ್. ಅಂದರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಚೂಸ್ ದ ಕರೆಕ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ದ ಸ್ಟಡಿ ಆಫ್ ಏನ್ಸಿಯಂಟ್ ಅಂದರೆ ಸೊಸೈಟೀಸ್, ಅಂದರೆ ಏನ್ಸಿಯಂಟ್ ಸೊಸೈಟೀಸ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಆಂಥ್ರೋಪಾಲಜಿ, ಹಿಸ್ಟ್ರಿ, ಆರ್ಚಿಯೋಲಜಿ, ಎಥನಾಲಜಿ. ಸೊ ಆಂಥ್ರೋಪಾಲಜಿ ಅಂತಂದ್ರೇನು, ದ ಸ್ಟಡಿ ಆಫ್ ಹ್ಯೂಮನ್ ಸೊಸೈಟೀಸ್ ಅಂಡ್ ಕಲ್ಚರ್ ಅಂಡ್ ದೇರ್ ಡೆವಲಪ್ಮೆಂಟ್. ಹ್ಯೂಮನ್ ಸೊಸೈಟೀಸ್, ಕಲ್ಚರ್ ಮತ್ತು ಅದ್ರದ್ದು ಡೆವಲಪ್ಮೆಂಟ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾವು ಆಂಥ್ರೋಪಾಲಜಿ ಅಂತ ಕರಿತೀವಿ. ಹಿಸ್ಟ್ರಿ ಅಂತಂದ್ರೇನು, ಪಾಸ್ಟ್ ಈವೆಂಟ್ಸ್ ಬಗ್ಗೆ ನಾವು ಸ್ಟಡಿ ಮಾಡೋದಕ್ಕೆ ನಾವು ಹಿಸ್ಟ್ರಿ ಅಂತ ಕರಿತೀವಿ. ಆರ್ಚಿಯೋಲಜಿ ಅಂತಂದರೆ ಇಟ್ ಈಸ್ ಅ ಸೈಂಟಿಫಿಕ್ ಸ್ಟಡಿ ಆಫ್ ಅ ಹ್ಯೂಮನ್ ಪಾಸ್ಟ್ ಅಂಡ್ ದೇರ್ ಎನಾಲೈಸಿಸ್. ನೆಕ್ಸ್ಟು ಇಥನಾಲಜಿ ಮೀನ್ಸ್ ಕಂಪ್ಯಾರೇಟಿವ್ ಅಂಡ್ ಎನಾಲಿಟಿಕ್ ಸ್ಟಡಿ ಆಫ್ ಹ್ಯೂಮನ್ ಕಲ್ಚರ್ಸ್ ಅಂಡ್ ಸ್ಟಡಿ. ಅಂತಂದರೆ ಏನ್ಸಿಯಂಟ್ ಸೊಸೈಟೀಸ್ ಬಗ್ಗೆ ನಾವು ಸ್ಟಡಿ ಮಾಡಬೇಕಾದ್ರೆ ಪಾಸ್ಟ್ ಅನಾಲಿಟಿಕ್ ಸ್ಟಡಿ ಬಗ್ಗೆ ಮಾತಾಡಬೇಕಾದಾಗ ನಾವು ಎಥನಾಲಜಿ ಅಂತ ಕರಿತೀವಿ. ಸೊ ದ ಸ್ಟಡಿ ಆಫ್ ಏನ್ಸಿಯಂಟ್ ಸೊಸೈಟೀಸ್ ಮೀನ್ಸ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ಅ ವರ್ಬ್. It dash continuously since 6 o'clock this morning. Is raining, has rained, has been raining, had been raining. ಸೊ ಈಸ್ ಇದೆ. ಸೊ ಈಸು ಏನು ಇಂಡಿಕೇಟ್ ಮಾಡುತ್ತೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ಹ್ಯಾಸ್ ರೇನ್ಡು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ಹ್ಯಾಸ್ ಬೀನ್ ರೇನಿಂಗು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ಹ್ಯಾಡ್ ಬೀನ್ ರೇನಿಂಗು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ಸೊ ಇಟ್ ಡ್ಯಾಶ್ ಕಂಟಿನ್ಯೂಸ್ಲಿ ಸಿನ್ಸ್ 6 o'clock ದಿಸ್ ಮಾರ್ನಿಂಗ್. ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಅದನ್ನು ಏನು ಇಂಡಿಕೇಟ್ ಮಾಡುತ್ತೆ, ಇದು ಪ್ರೆಸೆಂಟ್ ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ಸೊ ಇಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಯಾವ ಫಾರ್ಮ್ ಆಫ್ ವರ್ಬ್ನ ಯೂಸ್ ಮಾಡ್ತೀವಿ, ಪ್ರೆಸೆಂಟ್ ಕಂಟಿನ್ಯೂಸ್. ಇವಾಗೂ ಬರ್ತಾ ಇದೆ, ಸಿನ್ಸ್ ಅವಾಗಿಂದ ಇವಾಗೂ 6 ಗಂಟೆಯಿಂದ ಇವಾಗೂ ಕೂಡ ಬರ್ತಾ ಇದೆ ಅಂತ ಹೇಳಿದಾಗ ನಾವು ಪ್ರೆಸೆಂಟ್ ಟೆನ್ಸ್ನ ಇಂಡಿಕೇಟ್ ಮಾಡಬೇಕು. ಸೊ ಪ್ರೆಸೆಂಟ್ ಟೆನ್ಸು ಇಲ್ಲಿ ಯಾವುದಿದೆ, ಹ್ಯಾಸ್ ಅಲ್ಲ, ಹ್ಯಾಸು ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ, ಇದು ಹ್ಯಾಸು ಪ್ರೆಸೆಂಟ್ ಪರ್ಫೆಕ್ಟ್ ಆಗುತ್ತೆ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ. ಓನ್ಲಿ ಆಪ್ಷನ್ ಎ ಇಸ್ ದ ಕರೆಕ್ಟ್. ಇಟ್ ಈಸ್ ರೇನಿಂಗ್ ಕಂಟಿನ್ಯೂಸ್ಲಿ ಸಿನ್ಸ್ 6 o'clock ದಿಸ್ ಮಾರ್ನಿಂಗ್. ಅರ್ಥ ಆಯ್ತಲ್ವಾ? ನಾವು ಈಸ್ ರೇನಿಂಗು ಏನು ಇಂಡಿಕೇಟ್ ಮಾಡುತ್ತೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ಕಂಟಿನ್ಯೂಸ್ ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ಹ್ಯಾಸ್ ರೇನ್ಡ್ ಅಂತ ಇದೆ, ಸೆಕೆಂಡ್ ಆಪ್ಷನ್ ಹ್ಯಾಸ್ ರೇನ್ಡ್. ಹ್ಯಾಸ್ ರೇನ್ಡ್ ಏನು ಇಂಡಿಕೇಟ್ ಮಾಡುತ್ತೆ, ಪ್ರೆಸೆಂಟ್ ಪರ್ಫೆಕ್ಟ್. ನೆಕ್ಸ್ಟ್ ಏನಿದೆ, ಹ್ಯಾಸ್ ಬೀನ್ ರೇನಿಂಗ್. ಹ್ಯಾಸ್ ಬೀನ್ ರೇನಿಂಗ್ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ಹ್ಯಾಡ್ ಬೀನ್ ರೇನಿಂಗ್ ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ಸೊ ಇದು
ಕಂಟಿನ್ಯೂಸ್ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಮಾತಾಡಬೇಕಾದಾಗ ಮಳೆ ಇವಾಗ ಕೂಡ ಬರ್ತಾ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡಬೇಕಾದಾಗ ನಾವು ಈಸ್ನ ಬಳಕೆ ಮಾಡ್ತೀವಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಎ ಇಸ್ ದ ಕರೆಕ್ಟ್. ಇಟ್ ಈಸ್ ರೇನಿಂಗ್ ಕಂಟಿನ್ಯೂಸ್ಲಿ ಸಿನ್ಸ್ 6 o'clock this morning. Choose the correct form of a verb. When I reached his home, he dash a letter. Was writing, had writing, is writing, has been writing. ರೀಚ್ಡ್ ಅಂದರೆ ಪಾಸ್ಟ್ ಇಂಡಿಕೇಟ್ ಮಾಡ್ತದೆ. ಇಲ್ಲಿ ಪಾಸ್ಟ್ ಫಾರ್ಮ್ ಆಫ್ ವರ್ಬ್ನ ನಾವು ಯೂಸ್ ಮಾಡಿದ್ದೀವಿ. ಸೊ ವಾಸ್ ರೈಟಿಂಗ್ ಇದೆ, ಇದೇನು ಇಂಡಿಕೇಟ್ ಮಾಡುತ್ತೆ? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ಹ್ಯಾಡ್ ರೈಟಿಂಗ್ ಅನ್ನೋದು ಪಾಸ್ಟ್ ಪರ್ಫೆಕ್ಟ್ನ ಇಂಡಿಕೇಟ್ ಮಾಡುತ್ತೆ. ಈಸ್ ರೈಟಿಂಗ್ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ಹ್ಯಾಸ್ ಬೀನ್ ರೈಟಿಂಗ್ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಇದು ಇಂಡಿಕೇಟ್ ಮಾಡುತ್ತೆ. ಸೊ ಕ್ವಶನ್ ಏನಿದೆ? ವೆನ್ ಐ ರೀಚ್ಡ್ ಹಿಸ್ ಹೋಮ್ ಹಿ ಡ್ಯಾಶ್ ಅ ರೈಟಿಂಗ್. ನಾನು ಯಾವಾಗ ಅವ್ನ ಮನೆಗೆ ಹೋಗಿದ್ದೆ ಅಂದರೆ ಪಾಸ್ಟ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಪಾಸ್ಟ್ ಟೆನ್ಸಲ್ಲಿ ನಾವು ಯಾವ ಫಾರ್ಮ್ ಆಫ್ ವರ್ಬ್ನ ಯೂಸ್ ಮಾಡ್ತೀವಿ? ವಾಸ್ನ ಯೂಸ್ ಮಾಡ್ತೀವಿ. ವೆನ್ ಐ ರೀಚ್ಡ್ ಹಿಸ್ ಹೋಮ್ ಈ ವಾಸ್ ರೈಟಿಂಗ್ ಅ ಲೆಟರ್. ಅರ್ಥ ಆಯ್ತಲ್ವಾ? ನಾನು ಯಾವಾಗ ಅವ್ರ ಮನೆಗೆ ರೀಚ್ ಆಗಿದ್ದೆ ಅವನು ಲೆಟರ್ ಬರೀತಿದ್ದ. ಪಾಸ್ಟ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಈಸ್ ಬರಲ್ಲ, ಆ್ಯಸ್ ಇದು ಪಾಸ್ಟ್ ಪರ್ಫೆಕ್ಟ್ ಆಯ್ತು, ಇವ್ಯಾವು ಬರಲ್ಲ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್. ಅರ್ಥ ಆಯ್ತಲ್ವಾ? ಪಾಸ್ಟ್ ಇದೆ ರೀಚ್ಡ್, ಸೊ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಆಪ್ಷನ್ ಎ ಇಸ್ ದ ಕರೆಕ್ಟ್. The price of these plants dash reasonable. ಆರ್, ಈಸ್, ಹ್ಯಾವ್ ಮತ್ತು ವರ್. ದ ಪ್ರೈಸ್ ಆಫ್ ದೀಸ್ ಪ್ಲ್ಯಾಂಟ್ಸ್ ಅಂದರೆ ಇಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟು ಇದೆ. ಸೊ ಸಿಂಗ್ಯುಲರ್ ಸಬ್ಜೆಕ್ಟು ಇದ್ದಾಗ ನಾವು ಯಾವ ಫಾರ್ಮ್ ಆಫ್ ವರ್ಬ್ನ ಯೂಸ್ ಮಾಡ್ತೀವಿ? ಈಸ್ ಅಂತ ಯೂಸ್ ಮಾಡ್ತೀವಿ. ಅಂದರೆ ದ ಪ್ರೈಸ್ ಆಫ್ ದೀಸ್ ಪ್ಲ್ಯಾಂಟ್ಸ್ ಈಸ್ ರೀಸನೇಬಲ್. ರೀಸನೇಬಲ್ ಅಂದರೆ ಹ್ಯಾವ್ ಅಲ್ಲ, ವರ್ ನಾವು ಪ್ಲ್ಯೂರಲ್ಗೆ ಯೂಸ್ ಮಾಡ್ತೀವಿ. ಆರು ಕೂಡ ಪ್ಲ್ಯೂರಲ್ಗೆ, ಇದು ಪಾಸ್ಟಲ್ಲಿ ಯೂಸ್ ಮಾಡ್ತೀವಿ. ವರ್ ಪ್ಲ್ಯೂರಲಿಗೆ, ಇದು ಪ್ರೆಸೆಂಟಲ್ಲಿ ಯೂಸ್ ಮಾಡ್ತೀವಿ. ಸೊ ಈಸ್ ಈಸ್ ದ ಕರೆಕ್ಟ್. ಅರ್ಥ ಆಯ್ತಲ್ವಾ? ದ ಪ್ರೈಸ್ ಆಫ್ ದೀಸ್ ಪ್ಲ್ಯಾಂಟ್ಸ್ ಈಸ್ ರೀಸನೇಬಲ್. ದ ಗರ್ಲ್ ಹೂ ಓನ್ ದ 2 medals ಡ್ಯಾಶ್ ಅ ಫ್ರೆಂಡ್ ಆಫ್ ಟೈಮ್. ಆರ್, ಈಸ್, ವಾಸ್ ಮತ್ತು ಆ್ಯಸ್. ದ ಗರ್ಲ್ ಹೂ ಓನ್ 2 medals ಅಂದರೆ ಇದು ಏನು ಇಂಡಿಕೇಟ್ ಮಾಡೋದಿದೆ? ಸಿಂಗ್ಯುಲರ್ನ ಯೂಸ್ ಮಾಡ್ತಿದೆ, ಇಂಡಿಕೇಟ್ ಮಾಡ್ತಿದೆ. ಸೊ ವಿ ಯೂಸ್ ಅ ಸಿಂಗ್ಯುಲರ್. ಇದೇನಿದು? ಆರು ಸಿಂಗ್ಯುಲರು, ಈಸ್, ವಾಸು ಪಾಸ್ಟಲ್ಲಿ ಯೂಸ್ ಮಾಡ್ತೀವಿ. ಆ್ಯಸು ಕೂಡ ಅಲ್ಲ, ಆರು ಕೂಡ ಅಲ್ಲ. ಸೊ ಯಾವುದಾಗುತ್ತೆ? ಈಸ್. ದ ಗರ್ಲ್ ಹೂ ಓನ್ ದ 2 medal ಈಸ್ ಫ್ರೆಂಡ್ ಆಫ್ ಅ ಟೈಮ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಬಿ ಇಸ್ ದ ಕರೆಕ್ಟ್. ರೀಅರೇಂಜ್ ದ ಸೆಂಟೆನ್ಸಸ್ ಇನ್ ಅ ಕ್ರೊನಾಲಜಿಕಲ್ ಆರ್ಡರ್. ಅಂದರೆ ಪ್ಯಾರಾಜಂಬಲ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಏನಿದೆ? ಪಿ, ಯಂಗ್ ಪೀಪಲ್ ವಾಚ್ ಸಿನಿಮಾ ಟು ಗೆಟ್ ಅ ರಿಲ್ಯಾಕ್ಸ್ ಆ್ಯಂಡ್ ಎಂಟರ್ಟೈನ್ಡ್. ಥ್ರೋ ಆಲ್ ಅಲಾಂಗ್ ವಿತ್ ದಿಸ್ ದೇ ಲರ್ನ್ ಅ ನಂಬರ್ ಆಫ್ ನ್ಯೂ ಥಿಂಗ್ಸ್. ಕ್ಯೂ, ದ ನಾರ್ಮಲ್ ಹ್ಯೂಮನ್ ಟೆಂಡೆನ್ಸಿ ಈಸ್ ಟು ಅಪ್ಲೈ ದೀಸ್ ಥಿಂಗ್ಸ್ ಇನ್ ದೇರ್ ಲೈಫ್ಸ್ ಟು. ಆರ್, cinema is basically considered the best among all of means of entertainment. Yes, that is why it is very important that they grab only the positive points from the cinemas. ಸೊ ಫಸ್ಟ್ ಯಾವ್ದು ಬರುತ್ತೆ? ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ? ಏನು ಇಂಟ್ರಡ್ಯೂಸ್ ಮಾಡ್ತಿರ್ಬೇಕು. ಯಾವುದೇ ಒಂದು ಟಾಪಿಕ್ನ ಇಂಟ್ರಡಕ್ಷನ್ ಆಗಿರ್ಬೋದು, ಇಂಟ್ರಡ್ಯೂಸ್ ಮಾಡ್ತಿರ್ಬೇಕಾದ್ರೆ ನಾವು ಅದನ್ನು ಫಸ್ಟ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಯಾವ್ದು ಬರುತ್ತೆ? ಫಸ್ಟು ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ? ಓವರಾಲ್ ನೀವು ಈ ಪ್ಯಾಸೇಜ್ ಓದಾಗ, ಅಂದರೆ ಈ PQRS ಓದಾಗ ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ? ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಈ ಸಿನಿಮಾ ಬಗ್ಗೆ ಎಲ್ಲಿ ಯಾವ ಸೆಂಟೆನ್ಸಲ್ಲಿ ಇಂಟ್ರಡಕ್ಷನ್ ಕೊಡ್ತಿದ್ದಾರೆ ಅಂತಂದರೆ ಆಪ್ಷನ್ ಆರ್. ಅಂದರೆ ಸಿನಿಮಾ ಈಸ್ ಬೇಸಿಕಲಿ ಕನ್ಸಿಡರ್ಡ್ ದ ಬೆಸ್ಟ್ ಅಮಾಂಗ್ ಆಲ್ ಮೀನ್ಸ್ ಆಫ್ ಎಂಟರ್ಟೈನ್ಮೆಂಟ್. ಇಲ್ಲಿ ಈ ಸಿನಿಮಾದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇದನ್ನ ಇಂಟ್ರಡಕ್ಷನ್ ಕೊಡ್ತಿದ್ದಾರೆ. ಸೊ ಫಸ್ಟ್ ಯಾವ್ದು ಬರುತ್ತೆ? ಆರ್ ಬರುತ್ತೆ. ಸೊ ಫಸ್ಟ್ ಆರ್ ಬರೋ ಆಪ್ಷನ್ ಯಾವುದಿದೆ? ಆಪ್ಷನ್ ಡಿ ಒಂದೇ ಇದೆ. ಚೆಕ್ ಮಾಡೋಣ. ಆರ್ ಫಾಲೋಸ್ ಅ ಪಿ. ಅಂದರೆ ಸಿನಿಮಾ ಈಸ್ ಬೇಸಿಕಲಿ ಕನ್ಸಿಡರ್ಡ್ ದ ಮೋಸ್ಟ್ ಅಮಾಂಗ್ ಆಲ್ ಆಫ್ ಮೀನ್ಸ್ ಆಫ್ ಎಂಟರ್ಟೈನ್ಮೆಂಟ್. ಸೊ ಆರ್ ಫಾಲೋಸ್ ಅ
ಪಿ ಏನಿದೆ, ಈ ಸಿನಿಮಾ ಕನ್ಸಿಡರ್ಡ್ ಆಗುತ್ತೆ ಬೆಸ್ಟ್ ಅಮಾಂಗ್ ಎಂಟರ್ಟೈನ್ಮೆಂಟಿಗೆ ಸಿನಿಮಾನೇ ಬೆಸ್ಟ್ ಅನಿಸುತ್ತೆ. ಯಂಗ್ ಪೀಪಲ್ ವಾಚ್ ಸಿನಿಮಾ ಟು ಗೆಟ್ ಅ ರಿಲ್ಯಾಕ್ಸ್ ಆ್ಯಂಡ್ ಎಂಟರ್ಟೈನ್ಡ್. ಅಂದರೆ ನಾವು ಯಂಗ್ ಪೀಪಲ್ಸ್ ಏನಿದ್ದೀವಿ, ನಮ್ಮ ರಿಲ್ಯಾಕ್ಸೇಷನ್ ಆಗಿರ್ಬೋದು, ಎಂಟರ್ಟೈನ್ಮೆಂಟಿಗೆ ನಾವು ಸಿನಿಮಾನ ನೋಡ್ತೀವಿ. ಸೊ ಇಲ್ಲಿ ಇಂಟ್ರಡಕ್ಷನ್ ಆಯಿತು ಆರಲ್ಲಿ. ನೆಕ್ಸ್ಟು ಪಿ ಏನು ಮಾಡ್ತಿದ್ದಾರೆ, ಅದನ್ನ ಕಂಟಿನ್ಯೂಷನ್ ಪಾರ್ಟಾಗಿ ಯೂಸ್ ಮಾಡ್ತಿದ್ದಾರೆ. ನೆಕ್ಸ್ಟು ಆರ್ ಫಾಲೋಸ್ ಅ ಪಿ ಆದಮೇಲೆ ಯಾವ್ದು ಬರುತ್ತೆ, ಆರ್ ಫಾಲೋಸ್ ಅ ಪಿ ಫಾಲೋಸ್ ಅ ಕ್ಯೂ ಏನಿದೆ, ದ ನಾರ್ಮಲ್ ಹ್ಯೂಮನ್ ಟೆಂಡೆನ್ಸಿ ಇಸ್ ಟು ಅಪ್ಲೈ ದೀಸ್ ಥಿಂಗ್ಸ್ ಇನ್ ದೇರ್ ಲೈಫ್ಸ್ ಟು. ಎಲ್ಲ ಹ್ಯೂಮನ್ಸು ನಾವು ಇದನ್ನ ಅಪ್ಲೈ ಮಾಡ್ಕೋತೀವಿ. ಸೊ ಪಿ ಫಾಲೋಸ್ ಅ ಕ್ಯೂ ಫಾಲೋಸ್ ಅ ಎಸ್. That is why it is very important that they grapple only the positive points from the cinemas. So R follows a P follows a Q follows a S. So RPQS. So option D is the correct. Next, para jumbled. The movement may be from a mountain to sea or from sea to mountain. A river moves from mountain to sea and never from sea to mountain. In this case of human minds, the human microbes. ಸೊ ಎಸ್ ಲಾಸ್ಟಿಗೆ ಬರಬೇಕು. ಸೊ ಎಸ್ಸು ಲಾಸ್ಟಿಗೆ ಬರಬೇಕಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂದರೆ ಇಲ್ಲಿ ಫಸ್ಟು ಎಸ್ ಲಾಸ್ಟ್ ಬರುತ್ತೆ. ಇನ್ ದಿಸ್ ಕನ್ಕ್ಲೂಷನ್ ಹೇಳ್ತಿದೆ, ಇನ್ ದ ಕೇಸ್ ಆಫ್ ಹ್ಯೂಮನ್ ಮೈಂಡ್ಸ್ ಹ್ಯೂಮನ್ ಮೈಕ್ರೋಬ್ಸ್ ಅಂತ. ಸೊ ಎಷ್ಟು ಲಾಸ್ಟ್ ಬರುತ್ತೆ, ಎಸ್ಸು ಲಾಸ್ಟ್ ಬರೋ ಆಪ್ಷನ್ ಯಾವುದಿದೆ, ಆಪ್ಷನ್ ಎ. ಅಂದರೆ ದ ಮೂಮೆಂಟ್ ಮೇ ಬಿ ಫ್ರಮ್ ಮೌಂಟೇನ್ ಟು ಸಿ ಆರ್ ಫ್ರಮ್ ಸಿ ಟು ಮೌಂಟೇನ್, ಅಥವಾ ದ ರಿವರ್ ಮೂವ್ಸ್ ಫ್ರಮ್ ಮೌಂಟೇನ್ ಟು ಸಿ ಆ್ಯಂಡ್ ನೆವರ್ ಫ್ರಮ್ ಸಿ ಟು ಮೌಂಟೇನ್. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, PQRS. ಆಪ್ಷನ್ ಎ ಇಸ್ ದ ಕರೆಕ್ಟ್. ನೆಕ್ಸ್ಟು ಎರರ್ ಮೇಲೆ ಕ್ವಶನ್ ಕೇಳಿದ್ದಾರೆ. ದ ಕಂಪನಿ ವಾಂಟ್ಸ್ ಟು ಸ್ಟೇ ಇನ್ ದ fossil fuel business but it needs to fend for the regulation that might threaten this business. No error ಅಂತ ಇದೆ. ಸೊ ಯಾವ ಪಾರ್ಟಲ್ಲಿ ಎರರ್ ಇದೆ, ದ ಕಂಪನಿ ವಾಂಟ್ಸ್ ಟು ಸ್ಟೇ ಇನ್ ಅಂತ ಇದೆ. ಸೊ ಈಸ್ ದೇರ್ ಎನಿ ಎರರ್ ಇನ್ ಪಾರ್ಟ್ ಎ? ಪಾರ್ಟ್ ಎ ಅಲ್ಲಿ ಏನಾದರೂ ಎರರ್ ಇದೆನಾ? ಸೊ ಈಸ್ ದೇರ್ ಎನಿ ಎರರ್ ಇನ್ ದ ಯೂಸ್ ಆಫ್ ಅ ಪ್ರಿಪೋಸಿಷನ್ ಅಥವಾ ಫಾರ್ಮ್ಸ್ ಆಫ್ ಅ ವರ್ಬ್? ನೋ, ಎಲ್ಲ ಕರೆಕ್ಟ್ ಇದೆ. ದ ಕಂಪನಿ ವಾಂಟ್ಸ್ ಟು ಸ್ಟೇ ಇನ್ ಇಲ್ಲಿ ಕರೆಕ್ಟ್ ಇದೆ. ನೆಕ್ಸ್ಟ್ ಆಪ್ಷನ್ ಬಿ ಅಲ್ಲಿ ದ ಫಾಸಿಲ್ ಫ್ಯೂಲ್ ಬಿಸ್ನೆಸ್ ಬಟ್ ಇಟ್ ನೀಡ್ಸ್. ಸೊ ಇಲ್ಲಿ ಕೂಡ ಯಾವುದೇ ತರಹದ ಎರರ್ ಇಲ್ಲ. ನೆಕ್ಸ್ಟ್ ಥರ್ಡ್ ಏನಿದೆ, ಟು ಫೆಂಡ್ ಫಾರ್ ದ ರೆಗ್ಯುಲೇಷನ್. ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಟು ಫೆಂಡ್? ಟು ಫೆಂಡ್ ಅಂತಂದ್ರೇನು? ಫೆಂಡ್ ಫಾರ್ ಅಂತ ಇದೆ. ಸೊ ಫೆಂಡ್ ಫಾರ್ ಅಂತಂದರೆ ಟು ಡಿಫೆಂಡ್ ಅಂತ ಮೀನಿಂಗ್ ಬರುತ್ತೆ. ಸೊ ಇಲ್ಲಿ ಎರರ್ ಇದೆ. ಸೊ ಏನಾಗಬೇಕಿತ್ತದು, ಫೆಂಡ್ ಆಫ್ ಆಗಬೇಕಿತ್ತು. ಫೆಂಡ್ ಆಫ್ ಆಗಬೇಕಿತ್ತದು, ಬಟ್ ಅವರು ಫೆಂಡ್ ಫಾರ್ ಪ್ರಿಪೋಸಿಷನ್ ಪ್ರೇಸಲ್ ವರ್ಬ್ ಅವರು ರಾಂಗ್ ಆಗಿ ಯೂಸ್ ಮಾಡಿದ್ದಾರೆ. ಫೆಂಡ್ ಆಫ್ ಆಗಬೇಕಿತ್ತದು. ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಫೆಂಡ್ ಆಫ್? ಫೆಂಡ್ ಆಫ್ ಅಂತಂದ್ರೇನು, ಡಿಫೆಂಡ್ ಒನ್ ಸೆಲ್ಫ್ ಅಗೇನೆಸ್ಟ್. ಅಂದರೆ ಸಮ್ವನ್ ಆರ್ ಸಮಥಿಂಗ್ ವುಡ್ ಬಿ ಸೂಟೇಬಲ್ ಇನ್ ದಿಸ್ ಕಂಟೆಕ್ಸ್ಟ್. ಫಾರ್ ಎಕ್ಸಾಂಪಲ್, ಹಿ ಮ್ಯಾನೇಜ್ ಟು ಫೆಂಡ್ ಆಫ್ ಹಿಸ್ ಅಟ್ಯಾಕರ್ಸ್ ವಿತ್ ಅ ಸ್ಟಿಕ್. ಅಂದರೆ ನಮ್ಮನ್ನು ನಾವು ಡಿಫೆಂಡ್ ಮಾಡ್ಕೊಳೋದು. ಸೊ ಅರ್ಥ ಆಯ್ತಲ್ವ? ಎರರ್ ಎಲ್ಲಿದೆ, ಪಾರ್ಟ್ ಸಿ ಅಲ್ಲಿ ಇದೆ. ಸೊ ದ ಕರೆಕ್ಟ್ ಸೆಂಟೆನ್ಸ್ ಏನಾಗುತ್ತೆ, ದ ಕಂಪನಿ ವಾಂಟ್ಸ್ ಟು ಸ್ಟೇ ಇನ್ ದ ಫಾಸಿಲ್ ಫ್ಯೂಲ್ ಬಿಸ್ನೆಸ್ ಬಟ್ ಇಟ್ ನೀಡ್ಸ್ ಟು fend off the regulation that might threaten this business. ಸೊ ಅರ್ಥ ಆಯ್ತಲ್ಲ, ಎರರ್ ಎಲ್ಲಿದೆ, ಪಾರ್ಟ್ ಸಿ ಅಲ್ಲಿ ಇದೆ. ಫೆಂಡ್ ಫಾರ್ ಇದ್ದಿದ್ದು ಏನಾಗಬೇಕಿತ್ತು, ಅದು ಫೆಂಡ್ ಆಫ್ ಆಗಬೇಕಿತ್ತು. ವಾಟ್ ಈಸ್ ದ ಮೀನಿಂಗ್ ಆಫ್ ಫೆಂಡ್ ಆಫ್ ಅಂತ ಅಂದರೆ ಟು ಡಿಫೆಂಡ್ ಒನ್ ಸೆಲ್ಫ್ ಅಗೇನೆಸ್ಟ್, ನಾವು ಡಿಫೆಂಡ್ ಮಾಡ್ಕೊಳೋದು ಅಂತ ಬರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್. ನೆಕ್ಸ್ಟು ಪಾರ್ಟ್ಸ್ ಆಫ್ ನಾರ್ತನ್ ಫ್ರಾನ್ಸ್ were also put in a drought alert with water supplies to businesses, farmers and ordinary residents restricted. No error.
ಸೊ ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ ಕೇಳಿದ್ದಾರೆ. ಸೊ ಪಾರ್ಟ್ಸ್ ಆಫ್ ಅ ನಾರ್ತರ್ನ್ ಫ್ರಾನ್ಸ್ ವರ್ ಆಲ್ಸೋ ಅಂತ ಇದೆ. ಪಾರ್ಟ್ ಎ ಅಲ್ಲಿ ಏನಾದರೂ ಎರರ್ ಇದೆನಾ? ನೋ, ದೇರ್ ಈಸ್ ನೋ ಎರರ್ ಇನ್ ಪಾರ್ಟ್ ಎ. ನೆಕ್ಸ್ಟ್ ಪುಟ್ ಇನ್ ಡ್ರಾಫ್ಟ್ ಅಲರ್ಟ್ ಅಂತ ಇದೆ. ಸೊ ನಾವು ಪ್ರೆಸಲ್ ವರ್ಬ್ ಆಗಿರ್ಬೋದು, ಪ್ರಿಪೋಸಿಷನ್, ಆರ್ಟಿಕಲ್ಸ್, ಇಲ್ಲಿ ಎರರ್ ಇದೆನಾ ಅಂತ ನೋಡಬೇಕು. ಇಲ್ಲಿ ಪ್ರೆಸಲ್ ವರ್ಬ್ ಇದೆ ಪುಟ್ ಇನ್ ಅಂತ. ಸೊ ಇಲ್ಲಿ ಏನಾದರೂ ಎರರ್ ಇದೆನಾ? ಎಸ್, ದ ಎರರ್ ಈಸ್ ಇನ್ ಪಾರ್ಟ್ ಬಿ. ಏನು ಎರರ್ ಇದೆ? ಪುಟ್ ಇನ್. ಸೊ ಪುಟ್ ಇನ್ ಅಂತ ಇದೆ. ಸೊ ಪುಟ್ ಇನ್ ಏನಾಗಬೇಕಿತ್ತದು? ಪ್ರಿಪೋಸಿಷನ್ ಆನ್, ಪುಟ್ ಆನ್ ಆಗಬೇಕಿತ್ತು. ಇನ್ಸ್ಟೆಡ್ ಆಫ್ ಇಟ್ ಶುಡ್ ಬಿ ಪುಟ್ ಆನ್. ಅರ್ಥ ಆಯ್ತಲ್ವಾ? ಇಲ್ಲಿ ಪುಟ್ ಆನ್ ಆಗಬೇಕಿತ್ತದು ಇನ್ಸ್ಟೆಡ್ ಆಫ್ ಪುಟ್ ಆಫ್. ವಾಟ್ ಈಸ್ ದ ಮೀನಿಂಗ್ ಆಫ್ ಪುಟ್ ಆನ್? ಪುಟ್ ಆನ್ ಅಂತ ಅಂದರೆ ಏನು ಅಂತಂದರೆ ಫಾಲೋಡ್ ದ ಪ್ರಿಪೋಸಿಷನ್ ಆನ್ ಇನ್ಸ್ಟೆಡ್ ಆಫ್ ಇನ್. ಸೊ ಇಟ್ ಮೇಕ್ಸ್ ದ ಕರೆಕ್ಟ್ ಸೆಂಟೆನ್ಸ್. ಕರೆಕ್ಟ್ ಸೆಂಟೆನ್ಸ್ ಆಗಿ ಆಗುತ್ತೆ. ಸೊ ಕರೆಕ್ಟ್ ಸೆಂಟೆನ್ಸ್ ಏನಾಗುತ್ತೆ? ಪಾರ್ಟ್ಸ್ ಆಫ್ ಅ ನಾರ್ತರ್ನ್ ಫ್ರಾನ್ಸ್ ವರ್ ಆಲ್ಸೋ ಪುಟ್ ಆನ್ ಡ್ರಾಫ್ಟ್ ಅಲರ್ಟ್ ವಿತ್ ವಾಟರ್ ಸಪ್ಲೈಸ್ ಟು ದ ಬಿಸ್ನೆಸ್, ಫಾರ್ಮರ್ಸ್ ಅಂಡ್ ಆರ್ಡಿನರಿ ರೆಸಿಡೆಂಟ್ಸ್ ರಿಸ್ಟ್ರಿಕ್ಟೆಡ್. ಸೊ ಎರರ್ ಎಲ್ಲಿದೆ? ಯೂಸ್ ಆಫ್ ಅ ಪ್ರೇಸಲ್ ವರ್ಬ್ ಇನ್. ಇನ್ಸ್ಟೆಡ್ ಆಫ್ ಆನ್ ಅವರು ಇನ್ನ ಯೂಸ್ ಮಾಡಿದ್ದಾರೆ. ಸೊ ಎರರು ಪಾರ್ಟ್ ಬಿ ಅಲ್ಲಿ ಇದೆ. ಅರ್ಥ ಆಯ್ತಲ್ವಾ? ಎರರ್ ಎಲ್ಲಿದೆ? ಬಿ ಅಲ್ಲಿ ಇದೆ. ಇನ್ಸ್ಟೆಡ್ ಆಫ್ ಪುಟ್ ಇನ್ ಅವರು ಪುಟ್ ಇನ್ ಬದಲಿ ಅವರು ಆನ್ನ ಯೂಸ್ ಮಾಡಬೇಕಿತ್ತು, ಪುಟ್ ಆನ್. ಸೊ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಬಿ. ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಐ ಹೋಪ್ ಕ್ಲಾಸ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.